ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಫಿಸಿಕ್ಸ್ ವಲ್ಲ ಕನ್ನಡ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಸೊ ಈ ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೇಸಿಕಲಿ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂದರೆ ಏನು? ಥರ್ಮಲ್ ಸಮಥಿಂಗ್ ರಿಲೇಟೆಡ್ ಟು ಟೆಂಪರೇಚರ್ ಪ್ರಾಪರ್ಟೀಸ್. ಸೊ ಟೆಂಪರೇಚರ್ ಏರುಪೇರಾದಾಗ ಆಬ್ಜೆಕ್ಟ್ಸ್, ರೈಟ್, ಮಟೀರಿಯಲ್ಸ್ಗೆ ಏನಾಗುತ್ತೆ ಅನ್ನೋದನ್ನು ನಾವು ಈ ಚಾಪ್ಟರಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಈ ಚಾಪ್ಟರನ್ನು 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. Chapter 1, which is part 1, second one, part 2. So, why is this important? It is very clear. So, rise in temperature ಆದಾಗ ಯಾವ ಥರ ಮಟೀರಿಯಲ್ಸ್ ಬದಲಾಗುತ್ತೆ? ಜಸ್ಟ್ ಬಿಕಾಸ್ ಏಯ್ಟೀನ್ ಸೆಂಚುರಿಲಿ ಇತ್ತು, ರೈಟ್? ಯಾವ ಥರ ಒಂದು ವೀಲನ್ನು ಮಾಡಬೇಕು ಅಂದರೆ, ಒಂದು ವೀಲ್, ರೈಟ್, ಸ್ಟೀಲ್ ವೀಲನ್ನು ಮಾಡ್ತಾ ಇದ್ದೀನಿ, ರಿಮ್ಮನ್ನು ಮಾಡ್ತಾ ಇದ್ದೀವಿ ಅಂದರೆ ಬಿಕಾಸ್ 18th century ವಾಸ್ ಅ ಪೀರಿಯಡ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ರೈಟ್? ಸೊ ಆ ಪೀರಿಯಡಲ್ಲಿ ನಾನು ಒಂದು ಸ್ಟೀಲ್ ರಿಮ್ಮನ್ನು ಮಾಡ್ತಾ ಇದ್ದೀನಿ ಅಂದರೆ ವಿತ್ ರೈಸ್ ಇನ್ ಟೆಂಪರೇಚರ್ ಏನಾಗುತ್ತೆ ಅನ್ನೋದು ನಮಗೆ ಅರ್ಥ ಆಗಬೇಕು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ 18th century. ಇಂಡಿಯನ್ಸ್ ಹ್ಯಾಡ್ ಆಲ್ರೆಡಿ ಫಿಗರ್ಡ್ ಇಟ್ ಔಟ್ ಬ್ಯಾಕ್ ಇನ್, ರೈಟ್? ಯಾಕಂದರೆ ವಿನೋ ಚಕ್ರಗಳನ್ನು ನಾವು ಆವಾಗಲೇ ಪ್ರಿಪೇರ್ ಮಾಡ್ತಾ ಇದ್ವಿ. ಸೊ ಆ ಕಾಲದಲ್ಲೇ ಕೂಡ ಇದೆಲ್ಲ ಇತ್ತು, ಬಟ್ ಡಾಕ್ಯುಮೆಂಟೆಡ್ ನಾಲೆಡ್ಜ್ ಇರಲಿಲ್ಲ, ರೈಟ್? ಸೊ ದಿಸ್ ಚಾಪ್ಟರ್ ಹ್ಯಾಸ್ ಟು ಬಿ ವೆರಿ ಇನ್ಸ್ಪೈರಿಂಗ್. ರೈಟ್ ನೌ it's not just about mechanical properties. Thermal properties. It's not just about thermal properties of 18th century, 19th century, right? Right now, 21st century also, your mobile, right, or silicon based chips have dependence with the temperature. ನಾನು ಇವಾಗ, ರೈಟ್, ನಿಮ್ಮ ಮೊಬೈಲ್ ಫೋನ್ ಇಲ್ಲಿ ಏನು 40 ಡಿಗ್ರಿ ಸೆಲ್ಸಿಯಸ್ಗೆ ವರ್ಕ್ ಆಗ್ತಾ ಇದೆಯೋ ಅದನ್ನೇ 30 to 40 ಡಿಗ್ರಿ ಸೆಲ್ಸಿಯಸ್ ಈ ರೇಂಜಲ್ಲಿ ಏನು ವರ್ಕ್ ಆಗುತ್ತೋ ಇದೇ ಮೊಬೈಲನ್ನು ನಾವು ತೊಗೊಂಡೋಗಿ ಚಂದ್ರಯಾನಕ್ಕೆ ಕಳಿಸಿದ್ರೆ ಇಟ್ ವಿಲ್ ನಾಟ್ ವರ್ಕ್. ಯು ಹ್ಯಾವ್ ಟು ಡೆವಲಪ್ ಅ ಡಿಫರೆಂಟ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ವಿಚ್ ಕ್ಯಾನ್ ಸಸ್ಟೈನ್ ದ ಚೇಂಜ್ ಇನ್ ಟೆಂಪರೇಚರ್. ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಥರ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎವ್ರಿ ಮ್ಯಾಟರ್ ಇನ್ ದ ಯೂನಿವರ್ಸ್. ಓಕೆ, ಸೊ pay attention and learn this chapter very clearly. ಇಲ್ಲಿ ಈ ಚಾಪ್ಟರ್ನ ಫಸ್ಟ್ ಟೆಂಪರೇಚರ್ ಅಂಡ್ ಹೀಟ್ ಬೇಸಿಕ್ 2 ಟರ್ಮಿನಾಲಜೀಸ್ ಅದೇನಂತ ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ ಥರ್ಮೋಮೆಟ್ರಿ, ಅದಾದಮೇಲೆ ಥರ್ಮಲ್ ಎಕ್ಸ್ಪ್ಯಾನ್ಷನ್. ಥರ್ಮೋಮೆಟ್ರಿ ಅಂದರೆ ಏನು ಗೊತ್ತಾ? ಮೆಟ್ರಿ ಮೆಷರ್ಮೆಂಟ್, ಥರ್ಮೋ ಮೆಷರ್ಮೆಂಟ್ ಆಫ್ ಹೀಟ್, ಮೆಷರ್ಮೆಂಟ್ ಆಫ್ ಹೀಟ್. And then thermal expansion. With rise in temperature ಏನಾಗುತ್ತೆ, ವಿತ್ ಡಿಕ್ರೀಸ್ ಇನ್ ಟೆಂಪರೇಚರ್ ಏನಾಗುತ್ತೆ, ಆ್ಯಂಡ್ ದೆನ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅದು ಬಂದಾಗ ಅದೇನಂತ ಹೇಳ್ತೀನಿ. ಸೋ ಫಾರ್ ಕ್ಲಿಯರ್, ಅಜೆಂಡಾ ಇಸ್ ಕ್ಲಿಯರ್. ಸೊ ಗೈಸ್, ಥಿಂಕ್ ಅಬೌಟ್ ಇಟ್. ಟೆಂಪರೇಚರ್, ವಿ ಸೇ ಸಮಥಿಂಗ್ ಈಸ್ ಹಾಟ್, ಅಯ್ಯೋ ಬಿಸಿ ಇದೆ, ಸಮಥಿಂಗ್ ಈಸ್ ಕೋಲ್ಡ್, ಓ ತುಂಬ ಕೋಲ್ಡ್ ಇದೆ ಅಂತ ಹೇಳ್ತೀವಿ, ರೈಟ್? ಸೊ ದೀಸ್ ಆರ್ ದ 2 ಡಿಫರೆನ್ಸಸ್, ಹಾಟ್ ಅಂಡ್ ಕೋಲ್ಡ್. ಸಿ, ಈ ಆಬ್ಜೆಕ್ಟ್ ಕೋಲ್ಡ್ ಇದೆ ಅಂದ ಮಾತ್ರಕ್ಕೆ, ರೈಟ್, ಕೋಲ್ಡ್ ಇದೆ ಅಂದ ಮಾತ್ರಕ್ಕೆ ಐ ಕ್ಯಾನಾಟ್ ಸರ್ಟನ್ಲಿ ಸೇ ಇಟ್ ಈಸ್ ಕೋಲ್ಡ್, ರೈಟ್? ಐ ಕ್ಯಾನ್ ಸೇ ದಿಸ್ ಈಸ್ ಹಾಟ್ ಅಂಡ್ ದಿಸ್ ಈಸ್ ಲೆಸ್ ಹಾಟ್, ರೈಟ್? ಸೊ ನನಗೆ ಹಾಟ್ ಆ್ಯಂಡ್ ಕೋಲ್ಡ್ 2 ಟರ್ಮಿನಾಲಜೀಸ್ ಬೇಕಿಲ್ಲ. ಐ ಜಸ್ಟ್ ನೀಡ್ ಓನ್ಲಿ 1 ಟರ್ಮಿನಾಲಜಿ ವಿಚ್ ಈಸ್ ಹಾಟ್ನೆಸ್ ವಿತ್ ದ ವ್ಯಾಲ್ಯೂ more hot, less hot, right? So that physical quantity is your temperature. Clear? Temperature is a measurement of how hot is an object athava how cold is an object. That is also fine, but we want to be more futuristic, we want to be more energetic. Hot is better, right? So hotness of a body measurement ಅನ್ನು ನಾವೇನಂತ ಕರಿತೀವಿ? ಟೆಂಪರೇಚರ್ ಅಂತ ಹೇಳಿ ಕರಿತೀವಿ. ಸೊ ಈ ಟೆಂಪರೇಚರ್ನ ವಿ ಹ್ಯಾವ್ ಅ ಯೂನಿಟ್, ಡಿಫರೆಂಟ್ ಯೂನಿಟ್ಸ್. ಸೊ ಕೆಲ್ವಿನ್ ಇದೆ, ಒಂದು ಕೆಲ್ವಿನ್ is SI unit, another one is Celsius, another one is Fahrenheit. Okay, ಸೆಲ್ಸಿಯಸ್ನ ಡಿಗ್ರಿ ಸೆಲ್ಸಿಯಸ್ ಅಂತೀವಿ, ಫ್ಯಾರನೈಟ್ನ ಡಿಗ್ರಿ ಫ್ಯಾರನೈಟ್ ಅಂತೀವಿ. SI, ದಿಸ್ ಇಸ್ನ ಕೆ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಕ್ಲಿಯರ್? ಸೊ ಆದರೆ heat, this is temperature. Heat is something, right, which is flowing. So
ಎರಡು ಆಬ್ಜೆಕ್ಟ್ಸ್ ಇದ್ದಾಗ, ಎರಡು ಆಬ್ಜೆಕ್ಟ್ಸ್, ಸಿ ಐ ಆಮ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಅ ಹಾಟ್ ವೆಸಲ್. ಓಕೆ, ತುಂಬ ದೊಡ್ಡ ಹಾಟ್ ವೆಸಲ್ ಇದೆ, ಅದ್ರ ಮುಂದೆ ನಾನು ನಿಂತಾಗ ಐ ಎಕ್ಸ್ಪೀರಿಯನ್ಸ್ ರೈಟ್ ಸಮ್ ಸೆನ್ಸೇಷನ್, ರೈಟ್ ಸಮ್ ಸೆನ್ಸೇಷನ್. ಆ ಸೆನ್ಸೇಷನ್ ಏನು? ದಟ್ ಸೆನ್ಸೇಷನ್ ಟೆಲ್ಸ್ ಮಿ ದಟ್ ಆಬ್ಜೆಕ್ಟ್ ಈಸ್ ಹಾಟ್, ರೈಟ್. ಬಟ್ ಯಾವ ಥರ ಆ ಹಾಟ್ನೆಸ್, ರೈಟ್, ಈಸ್ ಬೀಯಿಂಗ್ ರಿಸೀವ್ಡ್ ಬೈ ಮೀ ಈಸ್ heat, right? So heat is the form of energy, right? So heat is the form of energy that is transferred when objects have temperature difference between them. So ಎರಡು ಆಬ್ಜೆಕ್ಟ್ಸ್ನ ನಡುವೆ ಟೆಂಪರೇಚರ್ ಡಿಫರೆನ್ಸ್ ಇದ್ದಾಗ ಹೀಟ್ ಫ್ಲೋ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸ್ಟ್ಯಾಂಡಿಂಗ್ next to hot vessel, right, and ice placed next to hot coffee. So ಏನಾಗುತ್ತೆ? ಐಸ್ ಮೆಲ್ಟ್ ಆಗುತ್ತೆ. ಯಾಕೆ? ಎನರ್ಜಿ ಹ್ಯಾಸ್ ಫ್ಲೋನ್ ಫ್ರಮ್ ಹಾಟರ್ ಬಾಡಿ ಟು ಕೋಲ್ಡರ್ ಬಾಡಿ. ಸೊ energy, heat energy flows from hot to cold. Okay, what is this? Heat energy. So hagadre idra unit eno? There are different units. So SI unit bandaga joule anta heli karitivi, right? Joule, capital J. Another one is 1 calorie, right? Another unit ಇದೆ which is calorie also. ಆ 1 ಕ್ಯಾಲರಿನ ನಾವು 4.18 ಜೋಲ್ ಅಂತೇಳಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇಸ್ ದಟ್ ಕ್ಲಿಯರ್ ಗೈಸ್? 4.18 ಜೋಲ್. ಸೊ ಹಾಗಾದರೆ ಥರ್ಮೋಮೆಟ್ರಿ, ವಾಟ್ ಈಸ್ ಥರ್ಮೋಮೆಟ್ರಿ? ಥರ್ಮೋಮೆಟ್ರಿ ಈಸ್, ಐ ಟೋಲ್ಡ್ ಯು, ಮೆಜರ್ಮೆಂಟ್ ಆಫ್ ಟೆಂಪರೇಚರ್. ಇಸ್ ನಥಿಂಗ್ ಬಟ್ ಮೆಜರ್ಮೆಂಟ್ ಆಫ್ ಟೆಂಪರೇಚರ್, ರೈಟ್? ಎಸ್ ಸರ್, ಮೆಷರ್ಮೆಂಟ್ ಆಫ್ ಟೆಂಪರೇಚರ್ಗೆ ನಾವು ಥರ್ಮೋಮೆಟ್ರಿ ಅಂತ ಹೇಳಿ ಕರಿತೀವಿ. ಸೊ ಎ ಮೆಷರ್ ಆಫ್ ಟೆಂಪರೇಚರ್ ಈಸ್ ಒಬ್ಟೈನ್ಡ್ ಯೂಸಿಂಗ್ ಅ ಥರ್ಮೋಮೀಟರ್. ಸೊ ಥರ್ಮೋಮೀಟರ್ ಅಂದ್ರೆ ಏನು? ಥರ್ಮೋಮೀಟರ್ ಈಸ್ ಅ ಡಿವೈಸ್ ದಟ್ ಈಸ್ ಯೂಸ್ ಟು ಮೆಷರ್ ಟೆಂಪರೇಚರ್. ಎಷ್ಟಿದೆ, ಯಾವ ಥರ ಟೆಕ್ನಿಕ್ ಏನು? ಆ ಒಂದು ಟ್ಯೂಬಲ್ಲಿ, ಸ್ಟೀಲ್ ಟ್ಯೂಬ್, ಓಕೆ, ಲೆಟ್ ಅಸ್ ಟೇಕ್ ಅ ಸ್ಟೀಲ್ ಟ್ಯೂಬ್. ಆ ಸ್ಟೀಲ್ ಟ್ಯೂಬಲ್ಲಿ ಐ ಆಮ್ ಪುಟ್ಟಿಂಗ್ ಮಿಲ್ಕನ್ನು ಹಾಕ್ತಾ ಇದ್ದೀನಿ, ರೈಟ್? ಇಲ್ಲಿ ತನಕ ಅರ್ಧ ತನಕ ಮಿಲ್ಕ್ ಹಾಕಿದ್ದೀನಿ. ಸೊ ಈಗ ಹೀಟ್ ಮಾಡ್ತಾ ಹೋದಾಗ, ಹೀಟ್ ಮಾಡೋದಂದರೆ ಟೆಂಪರೇಚರ್ನ ರೈಸ್ ಮಾಡ್ತಾ ಹೋದಾಗ, ವಿತ್ ದ ರೈಸ್ ಇನ್ ಟೆಂಪರೇಚರ್ ದ ವಾಲ್ಯೂಮ್ ಇಸ್ ಗೋಯಿಂಗ್ ಟು ರೈಸ್. ಸೊ ವಾಲ್ಯೂಮ್ ರೈಸ್ ಆಗುತ್ತೆ. ಸೊ ಅದನ್ನು ನಾವು ಸ್ಟ್ಯಾಂಡರ್ಡೈಸ್ ಮಾಡಿದರೆ ಅಂದರೆ ಸ್ವಲ್ಪ ಇನ್ಕ್ರೀಸ್ ಇನ್ ಟೆಂಪರೇಚರ್ಗೆ ಎಷ್ಟು ಇನ್ಕ್ರೀಸ್ ಇನ್ ವಾಲ್ಯೂಮ್ ಆಯಿತು. ಸೊ ಅದನ್ನು ಮೆಷರ್ಮೆಂಟ್ ಮಾಡ್ತಾ ಹೋದಾಗ ನಾವು, ಸೊ ಆ ಮೆಥಡನ್ನು ಥರ್ಮೋಮೆಟ್ರಿ ಅಂತೇಳಿ ಕರಿತೀವಿ. ಓಕೆ, ಸೊ ಕಾಮನ್ ಎಕ್ಸಾಂಪಲ್ ಈಸ್ ಮರ್ಕ್ಯುರಿ ಆ್ಯಂಡ್ ಆಲ್ಕೋಹಾಲ್. ಸೊ ದೀಸ್ ಆರ್ ದ ಲಿಕ್ವಿಡ್ಸ್ ಆ ಟ್ಯೂಬಲ್ಲಿ. ಸೊ ದೀಸ್ ಆರ್ ದ ಜನರಲ್ ಟೈಪ್ ಆಫ್ ಲಿಕ್ವಿಡ್ಸ್. ಯಾಕೆ ಅದನ್ನು ಯೂಸ್ ಮಾಡ್ತೀವಿ ಅಂದರೆ, ಸೊ ಮರ್ಕ್ಯುರಿ ಮತ್ತು ಆಲ್ಕೋಹಾಲ್ ಶೋ ಲಾರ್ಜರ್ ಡಿವಿಯೇಷನ್, ಅಂದರೆ ಸ್ವಲ್ಪ ಟೆಂಪರೇಚರ್ನ ನಾನು ರೈಸ್ ಮಾಡಿದ್ರೆ ಸೊ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಏನಿರುತ್ತೆ ಜಾಸ್ತಿ ಇರುತ್ತೆ. ವಿಚ್ ಮೀನ್ಸ್ ಜಸ್ಟ್ ಲೈಕ್ 0.1 ಡಿಗ್ರಿ ಸೆಲ್ಸಿಯಸ್ನ ನಾನು ರೈಸ್ ಮಾಡಿದ್ರೆ ಟೆಂಪರೇಚರು, ದ ಡಿವಿಯೇಷನ್ ಶೋನ್ ಇನ್ ದ ವಾಲ್ಯೂಮ್ ಈಸ್ ಗೋಯಿಂಗ್ ಟು ಬಿ ಮೋರ್. ಸೊ ಆ ಕೇಸಲ್ಲಿ ನಾನು ತುಂಬ ಅಕ್ಯುರೇಟ್ ಆಗಿ ಟೆಂಪರೇಚರ್ನ ಮೆಷರ್ ಮಾಡ್ಬೋದು. ದಟ್ ಈಸ್ ವೈ ವಿ ಹ್ಯಾವ್ ಮರ್ಕ್ಯುರಿ ಆ್ಯಂಡ್ ಆಲ್ಕೋಹಾಲ್. ಸೊ ಥರ್ಮೋಮೀಟರ್ಸ್ ಆರ್ ಕ್ಯಾಲಿಬ್ರೇಟೆಡ್ so that numeric value may be assigned to a given temperature. ಅದೇ, ಸೊ ಇಷ್ಟು ವಾಲ್ಯೂಮಲ್ಲಿ ಈ ಟೆಂಪರೇಚರ್, ರೈಟ್? ಸೊ ಈ ಟೆಂಪರೇಚರಲ್ಲಿ ಇಷ್ಟು ವಾಲ್ಯೂಮ್ ಇದೆ, ಸ್ವಲ್ಪ ಟೆಂಪರೇಚರ್ ರೈಸ್ ಮಾಡಿದ್ರೆ ಎಷ್ಟು ವಾಲ್ಯೂಮ್ ಇದೆ, ದೆನ್ ಸೊ ವಾಟ್ ಆಮ್ ಐ ಡೂಯಿಂಗ್? ನಾನು ಕೋರಿಲೇಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ವಿಚ್ ಮೀನ್ಸ್ ಏನು ಮಾಡ್ತಾ ಇದ್ದೀವಿ? ವಿ ಆರ್ ಸ್ಟ್ಯಾಂಡರ್ಡೈಸಿಂಗ್. ಅದಕ್ಕೆ ವಿ ಆರ್ ಸೇಯಿಂಗ್ ಕ್ಯಾಲಿಬ್ರೇಟೆಡ್ ಮೀನ್ಸ್ ಸ್ಟ್ಯಾಂಡರ್ಡೈಸಿಂಗ್. ಸೊ ದ ಟೆಂಪರೇಚರ್ಸ್ ಅಟ್ ವಿಚ್ ಪ್ಯೂರ್ ವಾಟರ್ ಫ್ರೀಸಸ್ ಅಂದರೆ ಹಿಮಗೂಡೋದು, ರೈಟ್? ಅದನ್ನು ನಾವು ಫ್ರೀಸಿಂಗ್ ಅಂತ ಹೇಳ್ತೀವಿ. ಬಾಯ್ಲ್ಸ್ ಅಂಡರ್ ಸ್ಟ್ಯಾಂಡರ್ಡ್ ಪ್ರೆಷರ್ ಆರ್ ಫ್ರೀಸಿಂಗ್ ಪಾಯಿಂಟ್. ಸೊ ಫ್ರೀಸಿಂಗ್ ಅಂದ್ರೆ ಏನು? ಹಿಮಗೂಡೋದು. ಬಾಯ್ಲ್ಸ್ ಅಂದರೆ ಬೇಯೋದು. ಸೊ ಫ್ರೀಸಸ್ ಅಂಡ್ ಬಾಯ್ಲ್ಸ್
ಅಟ್ ಸ್ಟ್ಯಾಂಡರ್ಡ್ ಪ್ರೆಷರ್ ಅಂದ್ರೇನು, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಲ್ರೆಡಿ ಗೊತ್ತಿದೆ, ಸಿ ಲೆವೆಲ್ ಇರೋ ಪ್ರೆಷರ್. ಸೊ ಫ್ರೀಸಿಂಗ್ ಪಾಯಿಂಟ್ ಇಸ್ ದಿಸ್, ಬಾಯ್ಲಿಂಗ್ ಪಾಯಿಂಟ್ ಇಸ್ ಬಾಯ್ಲ್ ಆಗೋದು. ಕ್ಲಿಯರ್? ಸೊ ಅದನ್ನ ನಾವು ಇಲ್ಲಿ ರೆಫರೆನ್ಸ್ ಆಗಿ ತಗೊಳ್ತಾ ಇದ್ದೀವಿ. ದಿಸ್ ಇಸ್ ದ ಮೆಜರ್ಮೆಂಟ್ ಆಫ್ ಥರ್ಮೋಮೆಟ್ರಿ. ಸೊ ಥರ್ಮೋಮೆಟ್ರಿ ಇಷ್ಟು. ಹಾಗಾದ್ರೆ ಯಾವ ಥರದ ಸ್ಕೇಲ್ಸ್ ಇದೆ ಸರ್? ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕೇಲ್ಸ್. ಐ ಟೋಲ್ಡ್ ಯು. ಒಂದು ಸೆಲ್ಸಿಯಸ್ ಸ್ಕೇಲ್. ಸೊ ಸೆಲ್ಸಿಯಸ್ ಸ್ಕೇಲ್ ಇದೆ. ಅನದರ್ ಒನ್ Fahrenheit scale. Next one Kelvin scale. So we have 3 types of standard scales. Okay sir, can we build some other scale also? Yes, we can build. Yes, definitely we can build, but standard agi 3 ಇದೆ. So ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಯಾವ ಥರ ಹೇಳ್ತೀವಿ ಅಂದರೆ, ಟ್ಯೂಬಲ್ಲಿ ಓಕೆ ರೆಫರೆನ್ಸ್ ಇರಬೇಕು, ರೈಟ್? ರೆಫರೆನ್ಸ್ ಅಂದ್ರೇನು? ಐ ವಿಲ್ ಹ್ಯಾವ್ 2 ರೆಫರೆನ್ಸಸ್, ಒಂದು ಅಪ್ಪರ್ ರೆಫರೆನ್ಸ್ ಮತ್ತು ಇನ್ನೊಂದು ಲೋವರ್ ರೆಫರೆನ್ಸ್ ಅಂತ. ವಿ ವಿಲ್ ಹ್ಯಾವ್ 2 ರೆಫರೆನ್ಸಸ್. ಓಕೆ, ಸೊ ಒನ್ ಈಸ್ ಕಾಲ್ಡ್ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂಡ್ ಲೋವರ್ ಫಿಕ್ಸ್ಡ್ ಪಾಯಿಂಟ್. ಸೊ ಇಲ್ಲಿರೋದು ಲೋವರ್ ಫಿಕ್ಸ್ಡ್ ಪಾಯಿಂಟ್, ಮೇಲ್ಗಡೆ ಇರೋದು ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್. ಓಕೆ, ಲೋವರ್ ಫಿಕ್ಸ್ಡ್ ಪಾಯಿಂಟ್ LFD, ಅಥವಾ ನಾವು ಇದನ್ನು ಫ್ರೀಸಿಂಗ್ ಪಾಯಿಂಟ್ ಅಂತಲೂ ಕೂಡ ಕರಿತೀವಿ. ಫ್ರೀಸಿಂಗ್ ಪಾಯಿಂಟ್, ಇದನ್ನು ನಾವು ಫ್ರೀಸಿಂಗ್ ಪಾಯಿಂಟ್, ದಿಸ್ ಈಸ್ ಕಾಲ್ಡ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಬಾಯ್ಲಿಂಗ್ ಪಾಯಿಂಟ್. Okay, so guys, in Celsius scale ಅಲ್ಲಿ ಫ್ರೀಸಿಂಗ್ ಪಾಯಿಂಟ್ ಅದನ್ನು ನಾವು ವಿ ಕಾಲ್ ಸೆಟ್. ನಾನು ಸೆಟ್ ಮಾಡದೇ ಇರೋದು ಇದು 0 ಡಿಗ್ರಿ. ಓಕೆ, ಸೊ ಫ್ರೀಸಿಂಗ್ ಪಾಯಿಂಟ್ ಏನಿದೆ ಅದನ್ನ 0 ಡಿಗ್ರಿ ಅಂತ ಹೇಳಿ ಕರಿತಾ ಇದ್ದೀವಿ. ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಏನಿದೆ, ದಿಸ್ ಇಸ್ 100 ಡಿಗ್ರಿ ಸೆಲ್ಸಿಯಸ್. ಓಕೆ, ಈ ಥರ ಆ ಸ್ಕೇಲಲ್ಲಿ ಫ್ರೀಸಿಂಗ್ ಪಾಯಿಂಟಿಗೆ ಮತ್ತು ಬಾಯ್ಲಿಂಗ್ ಪಾಯಿಂಟಿಗೆ ವ್ಯಾಲ್ಯೂನ ಯು ಅಸೈನ್, ರೈಟ್? So you decide your scale, but Celsius ಆಗಿರೋದ್ರಿಂದ this is standard 0 degree to 100 degree Celsius. ಅದೇ ತರಹ Fahrenheit scale ಅನ್ನ ಬಿಲ್ಡ್ ಮಾಡ್ತಾ ಇದೀವಿ ಅಂದ್ರೆ, so if it is a Fahrenheit scale, so this lower fixed point LFD ಅಂತ ಬರಿತಾ ಇದೀನಿ, ಅರ್ಥ ಆಗುತ್ತೆ ಅನ್ಕೊಂಡಿದೀನಿ. LFD, lower fixed point LFP, and another one upper fixed point UFP, upper fixed point. Okay, so again ಇದನ್ನ ನಾವು ಫ್ರೀಸಿಂಗ್ ಅಂತ ಹೇಳ್ತೀವಿ. ಫ್ರೀಸಿಂಗ್, ಲೋವರ್ ಇಸ್ ಫ್ರೀಸಿಂಗ್, ಅಪ್ಪರ್ ಇಸ್ ಬಾಯ್ಲಿಂಗ್. ಸೊ ಈ ಫ್ಯಾರನೈಟ್ ಸ್ಕೇಲಲ್ಲಿ ಫ್ರೀಸಿಂಗ್ ಪಾಯಿಂಟ್ ದಿಸ್ ಇಸ್ 32 ಡಿಗ್ರಿ ಫ್ಯಾರನೈಟ್, ಅಂಡ್ ದಿಸ್ ಒನ್ ಅಪ್ಪರ್ ಫ್ರೀಸಿಂಗ್ ಪಾಯಿಂಟ್ ಈಸ್ 212 ಡಿಗ್ರಿ ಫ್ಯಾರನೈಟ್. ಕ್ಲಿಯರ್ ಗೈಸ್? Yes sir, clear. Now you have Kelvin scale. Kelvin scale andre, Kelvin scale is where we have lower fixed point LFD ಏನಿದೆ, LFD which is 273 Kelvin. Upper fixed point UFD ಇದು 373 ಕೆಲ್ವಿನ್. ಕ್ಲಿಯರ್ ಗೈಸ್? ಈ ಥರ ನಾವು 3 ಸ್ಕೇಲನ್ನು ಡಿಫೈನ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿದರೆ ಆನ್ ದ ಫ್ಯಾರನೈಟ್ ಸ್ಕೇಲ್ ದೇರ್ ಆರ್ 180 ಈಕ್ವಲ್ ಇಂಟರ್ವಲ್ಸ್ ಬಿಟ್ವೀನ್ 2 ರೆಫರೆನ್ಸ್ ಪಾಯಿಂಟ್ಸ್. ರೆಫರೆನ್ಸ್ ಪಾಯಿಂಟ್ಸ್ ಏನು? UFP, ಅಪ್ಪರ್ ಫಿಕ್ಸೆಡ್ ಪಾಯಿಂಟ್, ಲೋವರ್ ಫಿಕ್ಸೆಡ್ ಪಾಯಿಂಟ್. ಸೊ ಈ ಎರಡರ ನಡುವೆ ಫ್ಯಾರನೈಟ್ ಸ್ಕೇಲಲ್ಲಿ ಎಷ್ಟಿದೆ? ದೇರ್ ಆರ್ ಲೈಕ್ 180 ಡಿವಿಷನ್ಸ್. ಓಕೆ, ದಿಸ್ ಇಸ್ 180. ಸೊ 180 ಪಾರ್ಟ್ಸ್ ಇದೆ, ರೈಟ್? ಸೊ ಲಿಕ್ವಿಡ್ ಇಲ್ಲಿಂದ ಇಲ್ಲಿಗೆ ಫಿಲ್ ಆಯಿತು ಅಂದರೆ, ಓಕೆ, ಇಷ್ಟು ಈ ಲೆವೆಲಲ್ಲಿ ಐಸ್ ಇತ್ತು. ಸೊ ಈ ಲೆವೆಲ್ಗೆ ವಾಲ್ಯೂಮ್ ಬಂದಾಗ ಅದು ಆಲ್ರೆಡಿ ಬಾಯ್ಲ್ ಆಗ್ತಾ ಇದೆ. ಸೊ ಅಂಡ್ ಲಿಕ್ವಿಡ್ ಇಲ್ಲಿದೆ ಅಂದಾಗ ನಾವು ಅದನ್ನು 180 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ವಿ ಕ್ಯಾನ್ ಮೆಷರ್ ದ ವ್ಯಾಲ್ಯೂ. ಅದು ಯಾವ ಥರ? ಯು ವಿಲ್ ಲರ್ನ್ ವೆನ್ ಯು ಡೂ ಇಟ್ ಇನ್ ಇಂಜಿನಿಯರಿಂಗ್. ರೈಟ್ ನೌ ದಿಸ್ ಇಸ್ ಸೈನ್ಸ್, ಬೇಸಿಕ್ ಸೈನ್ಸ್, ಟು ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ಕ್ಯಾನ್ ಬಿ ಬಿಲ್ಟ್. How will I build? ಅದು ಇಂಜಿನಿಯರಿಂಗು. ಸೊ ರೈಟ್ ನೋ
ಯು ಫೋಕಸ್. ಇಲ್ಲಿ ಸೆಲ್ಸಿಯಸ್ ಸ್ಕೇಲಲ್ಲಿ ಅಬ್ಸರ್ವ್ ಮಾಡಿ ಎಷ್ಟು ಡಿವಿಷನ್ಸ್ ಇದೆ, 0 to 100. ವಿ ಹ್ಯಾವ್ 100 ಡಿವಿಷನ್ಸ್. ಓಕೆ, ದೇರ್ ಆರ್ 100 ಡಿವಿಷನ್ಸ್ ಇಯರ್. ಸೊ ಸೆಲ್ಸಿಯಸ್ ಸ್ಕೇಲಲ್ಲಿ. ಅದೇ ಥರ ಕೆಲ್ವಿನ್ ಸ್ಕೇಲಲ್ಲಿ ಎಷ್ಟಿದೆ, ಕೆಲ್ವಿನಲ್ಲೂ ಕೂಡ 100 ಡಿವಿಷನ್ಸ್ ಆರ್ ದೇರ್. ಓಕೆ, 100 ಡಿವಿಷನ್ಸ್ ಆರ್ ದೇರ್. ಕ್ಲಿಯರ್? ಎಸ್ ಸರ್, ಕ್ಲಿಯರ್, ರೈಟ್? ಸೊ 180 intervals and we have 100 on Celsius and Kelvin also. Clear? Yes sir. Now guys, so there is a clear cut relationship between Celsius ಮತ್ತೆ Kelvin. Celsius ಮತ್ತೆ Kelvin ನಡುವೆ ಏನು ಡಿಫ್ರೆನ್ಸ್ ಇದೆ, ಸಿ ಅಬ್ಸರ್ವ್ ಮಾಡಿ. ಸೆಲ್ಸಿಯಸ್ ಪ್ಲಸ್ 273 is Kelvin. ಓಕೆ, ಸೊ ಸೆಲ್ಸಿಯಸ್ಸಲ್ಲಿ ಏನು 0, ಕೆಲ್ವಿನಲ್ಲಿ ಅದು 273. ಸೆಲ್ಸಿಯಸ್ಸಲ್ಲಿ ಏನು 100, ಕೆಲ್ವಿನಲ್ಲಿ ಅದು 373. ಯಾಕೆ? ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಪೀಪಲ್ ಹ್ಯಾಡ್ ಐಡಿಯಾಲಜೀಸ್, ಪೀಪಲ್ ಹ್ಯಾಡ್ ಪ್ರೊಪಗಂಡಾಸ್ ಟು ಪುಟ್ ಥಿಂಗ್ಸ್ ಇನ್ ಟು ಪ್ಲೇಸ್. ಓಕೆ, ಸೊ ಇಯರ್ now you can observe 0 to 100. So ಟೆಂಪ್ರೇಚರ್ ಇನ್ ಕೆಲ್ವಿನ್, ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ, ಜಸ್ಟ್ ಕಂಪೇರ್ ಮಾಡ್ತಾ ಇದ್ದೀನಿ ಕೆಲ್ವಿನ್ ಸೆಲ್ಸಿಯಸ್ಗೂ ಫ್ಯಾರನೈಟ್ಗೂ. ಓಕೆ, ಟೆಂಪ್ರೇಚರ್ ಇನ್ ಕೆಲ್ವಿನ್, ದಿಸ್ ಇಸ್ ಟೆಂಪ್ರೇಚರ್ ಸೆಲ್ಸಿಯಸ್, ದಿಸ್ ಇಸ್ ಟೆಂಪ್ರೇಚರ್ ಇನ್ ಫ್ಯಾರನೈಟ್. ಓಕೆ ಗೈಸ್, ಸೊ ದಿಸ್ ಇಸ್ ಟೆಂಪ್ರೇಚರ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಓಕೆ, ಇದು 100 ಅಪ್ಪ, ಇದು 0. ಓಕೆ, ಸೊ ಇಫ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್, ಸೊ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ ಯಾವ ಸ್ಕೇಲಲ್ಲಿ, ಸೆಲ್ಸಿಯಸ್ ಸ್ಕೇಲಲ್ಲಿ ಅಂದರೆ, ಸೊ ಫ್ಯಾರನೈಟ್ ಸ್ಕೇಲಲ್ಲಿ ಅದರ ಕರೆಸ್ಪಾಂಡಿಂಗ್ ಟೆಂಪ್ರೇಚರ್ ಇರುತ್ತೆ. ಓಕೆ, ಸೊ ಫ್ಯಾರನೈಟ್, ದಿಸ್ ಇಸ್ ಟೆಂಪರೇಚರ್ ಇನ್ ಫ್ಯಾರನೈಟ್. ಸೊ ಟೆಂಪರೇಚರ್ ಇನ್ ಫ್ಯಾರನೈಟ್, ಸೊ ದಿಸ್ ಇಸ್ 212. 32 ಇದ್ದಾಗ ಇಲ್ಲಿ ಎಷ್ಟಿರುತ್ತೆ, 0 ಇರುತ್ತೆ ಅಂಡ್ 0, ದಿಸ್ ಇಸ್ 0. ಓಕೆ, ದಿಸ್ ಇಸ್ 0 ಪಾಯಿಂಟ್. ಸೊ ಸೆಲ್ಸಿಯಸ್ಸಲ್ಲಿ 32 ಇದ್ದಾಗ ಫ್ಯಾರನೈಟಲ್ಲಿ 32 ಇದೆ. ಅದೇ ಥರ ಸೆಲ್ಸಿಯಸ್ಸಲ್ಲಿ 100 ಇದ್ದಾಗ ಫ್ಯಾರನೈಟಲ್ಲಿ ಎಷ್ಟಿದೆ, 212 ಇದೆ. ಕ್ಲಿಯರ್ ಗೈಸ್? ಸೊ ಅ ಪ್ಲಾಟ್ ಆಫ್ ಫ್ಯಾರನೈಟ್ ವರ್ಸಸ್ ಸೆಲ್ಸಿಯಸ್ ಟೆಂಪರೇಚರ್ ಕೊಟ್ಟಿದೆ, ರೈಟ್? ಸೊ ನೆಕ್ಸ್ಟ್, ಹಾಗಾದರೆ ಅವರ್ ಡಿಫ್ರೆಂಟ್ ಸ್ಕೇಲ್ಸ್ ರಿಲೇಟೆಡ್. ಸರ್ ಹಾಗಾದರೆ ಎನಿ ಸ್ಕೇಲ್ ಯು ಬಿಲ್ಡ್, ನನಗೆ ಫ್ರೀಡಮ್ ಇದೆ, ಐ ಕ್ಯಾನ್ ರೆಫರ್, ಐ ಕ್ಯಾನ್ ಪುಟ್ ಅ ವ್ಯಾಲ್ಯೂ ಆನ್ ಇಟ್, ಆ ಥರ ಅಂದರೆ. ಬಟ್ ವೇರ್ ಇಸ್ ದ ಸೈನ್ಸ್? ಸೈನ್ಸ್ ಹ್ಯಾಸ್ ಟು ಬಿ ಕಾಮನ್ ಫಾರ್ ಎವ್ರಿ ಒನ್ ಅಲ್ವಾ? ಕಾಮನ್ ಇರಬೇಕು ಸೈನ್ಸ್. ದ್ಯಾಟ್ ಈಸ್ ಕನೆಕ್ಟೆಡ್ ವಿತ್ ದಿಸ್ ಎಕ್ಸ್ಪ್ರೆಷನ್. ಯಾವ ಥರ ಅಂದರೆ ರೀಡಿಂಗ್ ಆನ್ ದ ಸ್ಕೇಲ್. ಓಕೆ, ನಮಗೆ ಇವಾಗ ಈ ಸ್ಟೀಲ್ ಬಾರಲ್ಲಿ ಲಿಕ್ವಿಡ್ ಹೈಟ್ ಸರ್ಟೆನ್ ಇದೆ, ಎಷ್ಟೋ ಹೈಟ್ ಇದೆ. ಸೊ ಈ ಹೈಟನ್ನು ನಾನು ಟೆಂಪರೇಚರ್ಗೆ ರಿಲೇಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ವಾಲ್ಯೂಮ್ ಇದ್ದಾಗ ಇಷ್ಟು ಟೆಂಪರೇಚರ್ ಅಂತ. ಹಾಗಾದರೆ ಆ ಟೆಂಪರೇಚರ್ ಏನಿದೆ, ರೈಟ್, ಕರೆಸ್ಪಾಂಡಿಂಗ್ ಟೆಂಪರೇಚರ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂದರೆ ಫ್ರೀಸಿಂಗ್ ಪಾಯಿಂಟ್, ಡಿವೈಡೆಡ್ ಬೈ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್, ಈಕ್ವಲ್ ಟು ವಾಟ್? ಈಕ್ವಲ್ ಟು ಕಾನ್ಸ್ಟೆಂಟ್. Yes guys? Yes sir, it is equal to constant for any scale. It is constant for any scale. ನೀನು ಒಂದು ಸ್ಕೇಲನ್ನು ಬಿಲ್ಡ್ ಮಾಡ್ತಾ ಇದೆಯಾ ಅಂದರೆ ಇಟ್ ಹ್ಯಾಸ್ ಟು ಬಿ ಲೈಕ್ ದಟ್, ದೆನ್ ಓನ್ಲಿ ಯುವರ್ ಮೆಜರ್ಮೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಕರೆಕ್ಟ್. ಕ್ಲಿಯರ್? ಇದನ್ನು ಇನ್ನೂ ಸಿಂಪ್ಲಿಫೈ ಆಗಿ ಬರೆಯೋದಾದರೆ, ಸಿ ಡಿಗ್ರಿ ಸೆಲ್ಸಿಯಸ್ಸಿಗೆ ಬರಿತಾ ಇದ್ದೀನಿ. ಸಿ ಗೈಸ್, ಡಿಗ್ರಿ ಸೆಲ್ಸಿಯಸ್ ರೀಡಿಂಗ್ ಆನ್ ದ ಸ್ಕೇಲ್ ಎಷ್ಟಿದೆ ಸ್ಕೇಲಲ್ಲಿ. ಸೊ ಡಿಗ್ರಿ ಸೆಲ್ಸಿಯಸ್ ಮೈನಸ್ ವ್ಯಾಲ್ಯೂ. ಓಕೆ, ಡಿಗ್ರಿ ಸೆಲ್ಸಿಯಸ್ ವ್ಯಾಲ್ಯೂ, ಅದಕ್ಕೆ ನಾನು ಇಲ್ಲಿ ಸಿ ಅಂತೇಳಿ ಬರಿತಾ ಇದ್ದೀನಿ. ಸೆಲ್ಸಿಯಸ್ ಸ್ಕೇಲಿಗೆ ಫಸ್ಟ್ ಬರಿತಾ ಇದ್ದೀನಿ. ಸಿ ಲೋವರ್ ಫಿಕ್ಸ್ಡ್ ಪಾಯಿಂಟ್ 0, ಯಾಕಂದರೆ ಸೆಲ್ಸಿಯಸ್ ಸ್ಕೇಲಲ್ಲಿ 0 ಡಿಗ್ರಿ. ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಏನಿರುತ್ತೆ 100, ಲೋವರ್ ಫಿಕ್ಸ್ಡ್ ಇಸ್ 0, ಈಕ್ವಲ್ ಟು ಅನದರ್ ಸ್ಕೇಲ್ ಯಾವುದು, ಫ್ಯಾರನೈಟ್. ಶುಡ್ ಬಿ ಈಕ್ವಲ್ ಟು ಸೇಮ್ ಫಾರ್ ಎನಿ ಸ್ಕೇಲ್. ಸೊ ಫ್ಯಾರನೈಟಲ್ಲಿ ಎಫ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ 32 ಡಿವೈಡೆಡ್ ಬೈ 212 minus 32 which is equal to ಕೆಲ್ವಿನಲ್ಲಿ ನಾವು ಬರೆಯೋದಾದರೆ ಕೆಲ್ವಿನ್ ಮೈನಸ್ 273 ಡಿವೈಡೆಡ್ ಬೈ
373 minus 273. Yes? Yes, sir. So, ಈಗ guys, observe ಮಾಡಿ. This has to be same for everything. So, ಇನ್ನೂ simplified ಮಾಡಿ ಬರೀರಿ. C divided by 100 should be equal to F minus 32. F minus 32 divided by 212 minus 32 is 180. Should be equal to K minus 273 divided by 373 minus 273 is ಎಷ್ಟು 100. ಸೊ ಗೈಸ್ ಸೆಲ್ಸಿಯಸ್ಗೂ ಮತ್ತು ಕೆಲ್ವಿನ್ಗೂ ಇರುವ ವೇರಿಯೇಷನ್ ಏನು? ಸೊ ಕೆಲ್ವಿನ್ ವ್ಯಾಲ್ಯೂ is Celsius plus 273. See, to be more specific, Kelvin value is actually 273.15, right? 15, and idu freezing point, okay? Freezing. Adhe tara boiling point 373.15. 373.15. ಈ ತರ ನಾವು ಎಕ್ಸಾಕ್ಟ್ ವ್ಯಾಲ್ಯೂ ಬಟ್ ಕೊಟ್ಟಿಲ್ಲ ಎಕ್ಸಾಮ್ ಅಲ್ಲಿ ಅಂದ್ರೆ ಯು ಕ್ಯಾನ್ ಟೇಕ್ 273, no worries. Clear guys? ಇದು ರಿಲೇಶನ್ಶಿಪ್. ನಾವು ಜಸ್ಟ್ ಕಂಪೇರ್ ಮಾಡ್ತಾ ಇದ್ದೀನಿ ಸೆಲ್ಸಿಯಸ್ ಮತ್ತೆ ಫ್ಯಾರನೈಟ್. ಲೆಟ್ಸ್ ಜಸ್ಟ್ ಕಂಪೇರ್ ಸೆಲ್ಸಿಯಸ್ ಅಂಡ್ ಫ್ಯಾರನೈಟ್. ಜಸ್ಟ್ ಕಂಪೇರ್ ಸಿ ಅಂಡ್ ಎಫ್. ಸೊ ಸಿ ಅಂಡ್ ಎಫ್ ನ ಕಂಪೇರ್ ಮಾಡೋಣ. ಏನು ಮಾಡೋದು? ಈಕ್ವೇಟ್ ಮಾಡಬೇಕು. ಸಿ ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಎಫ್ ಮೈನಸ್ 32 ಡಿವೈಡೆಡ್ ಬೈ 100. ಎಫ್ ಮೈನಸ್ 32 ಡಿವೈಡೆಡ್ ಬೈ 100. ಹಾಗಾದರೆ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇಟ್ಸ್ ನಾಟ್ 100, 180. ಓಕೆ, 180. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಅಗೇನ್ ವಿ ಕ್ಯಾನ್ ಡಿವೈಡ್ ಆಲ್ಸೋ. 0 0. ಸೊ 5 ಝ 2 5 ಝ 2 9 ಝ. ಸೊ ಗೈಸ್ ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಎಫ್ ಇಲ್ಲಿಂದ 9 ಇಂಟು ಸಿ ಬೈ 5, ರೈಟ್? 9c by 5, 9c by 5 plus 32. 9c by 5 plus 32 is the correct answer for this question. Okay? Yes, sir. Question alla, this is conversion from Celsius to Fahrenheit. Okay? Celsius to Fahrenheit. Hagadre, sir, can we convert? Can we cross check? 0 degree Celsius iddaga at 0 degree at c equal to 0, f ಏನಿರುತ್ತೆ? f has to be 32. Correct. At c is equal to 100. c 100 ಇತ್ತು ಅಂದರೆ 900 divided by 5. So c 100 ಇತ್ತು ಅಂದರೆ 900 divided by 5 plus 32. ಕ್ರಾಸ್ ಚೆಕ್ ಮಾಡಿದ್ರೆ it has to be 212. ಯಾಕಂದರೆ this is 5 1 ಝ 18 ಝ. So 180 plus 32 which is 212. Okay, 180 plus 32. So I will write here at c is equal to 200. F has to be equal to 212. Clear guys? Comparison. Scale ಮಧ್ಯೆ ಕನ್ಫ್ಯಾರಿಷನ್ ನ ಕೊಡ್ಬೋದು. ಕನ್ವರ್ಟ್ ದಿಸ್ ಮಚ್ ಡಿಗ್ರಿ ಟು ದಟ್ ಮಚ್ ಫ್ಯಾರಡೇನ್ ಅಂತ ಕೇಳ್ಬೋದು. ಫ್ಯಾರನೈಟ್. ಸೊ ಕ್ವಶನ್, ಸಿಂಪಲ್ ಕ್ವಶನ್. ಆ ಕನ್ವರ್ಷನ್ ಬೇಸಿಸ್ ಮೇಲೆ ಅಟ್ ವಾಟ್ ಟೆಂಪರೇಚರ್ ಸೆಲ್ಸಿಯಸ್ ಅಂಡ್ ಫ್ಯಾರನೈಟ್ ಸ್ಕೇಲ್ ಗಿವನ್ ಸೇಮ್ ರೀಡಿಂಗ್. ಯಾವ ಟೆಂಪರೇಚರಲ್ಲಿ ಸೆಲ್ಸಿಯಸ್ ಮತ್ತು ಫ್ಯಾರನೈಟ್ ವ್ಯಾಲ್ಯೂ ಸೇಮ್ ಇರುತ್ತೆ, ರೈಟ್? ನ್ಯೂಮೆರಿಕ್ ವ್ಯಾಲ್ಯೂ ಇರುತ್ತಲ್ಲ ಅದು ಸೇಮ್ ಯಾವ ಟೆಂಪರೇಚರಲ್ಲಿ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳಬೇಕು. ಸೊ ನಮಗೆ ಗೊತ್ತಿರೋ ಡೆಫಿನೇಷನ್ ಏನು? ಫ್ರಮ್ ಸಿ ಅಪ್ಪರ್ ಫಿಕ್ಸ್ ಪಾಯಿಂಟ್ ಮೈನಸ್ ಲೋವರ್ ಫಿಕ್ಸ್ ಪಾಯಿಂಟ್ ಓವರ್ ಏನು? ಎಕ್ಸ್ ಮೈನಸ್ ಲೋವರ್ ಫಿಕ್ಸ್ ಪಾಯಿಂಟ್. ಸೊ ಅದಕ್ಕೆ ಫಸ್ಟ್ ಸೆಲ್ಸಿಯಸ್ ಅಲ್ಲಿ ಬರೆಯೋಣ. ಸಿ ಮೈನಸ್ ಲೋವರ್ ಫಿಕ್ಸ್ ಪಾಯಿಂಟ್ ಏನು? 0 ಡಿವೈಡೆಡ್ ಬೈ, ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ ನಾನು, ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪ್ರೀವಿಯಸ್ ಕೇಸಲ್ಲಿ ಈ ಫಾರ್ಮುಲಾ. ಸೊ ಶುಡ್ ಐ ರೈಟ್? ಬರಿಬೇಕಾ? ಎಸ್ ಸರ್ ಬರೀರಿ ಒಂದ್ಸಲ, ನೋ ಪ್ರಾಬ್ಲಮ್. ಸಿ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಡಿವೈಡೆಡ್ ಬೈ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಮೈನಸ್ lower fixed point should be equal to F minus Fahrenheit value lower fixed point divided by upper fixed point minus lower fixed point. Okay, so ಇದನ್ನ ನಾವು ಬಳಸಬೇಕಾಗುತ್ತೆ ಯಾಕಂದ್ರೆ ಸೆಲ್ಸಿಯಸ್ ಮತ್ತೆ ಫ್ಯಾರನೈಟ್ ಇರೋದ್ರಿಂದ. ಸೊ ಸಿ ವ್ಯಾಲ್ಯೂ ಏನು? ಎಕ್ಸ್ ಗೊತ್ತಿಲ್ಲ, ಲೋವರ್ ಫಿಕ್ಸ್ಡ್ ಪಾಯಿಂಟ್ ಏನು? 0 ಡಿವೈಡೆಡ್ ಬೈ
ಅಪ್ಪರ್ ಫಿಕ್ಸ್ ಪಾಯಿಂಟ್ ಏನಿದೆ, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಈಸ್ 100 ಮೈನಸ್ 0 ಈಕ್ವಲ್ ಟು ಫ್ಯಾರನೈಟ್ ವ್ಯಾಲ್ಯೂ, ಅಗೇನ್ ವ್ಯಾಲ್ಯೂ ಎಕ್ಸ್ ಅಂತ ಬರೀತಾ ಇದ್ದೀನಿ, ಓಕೆ, ಮೈನಸ್ ಲೋವರ್ ಫಿಕ್ಸ್ ಪಾಯಿಂಟ್ 32 ಡಿವೈಡೆಡ್ ಬೈ 212 ಮೈನಸ್ 32. ಸೊ ಹಾಗಾದರೆ ಗೈಸ್ ಎಕ್ಸ್ ಬೈ 100 ಏನಾಯಿತು, ಈಕ್ವಲ್ ಟು ಎಕ್ಸ್ ಮೈನಸ್ 32 ಡಿವೈಡೆಡ್ ಬೈ 180. ಎಸ್ ಸರ್, ಎಸ್. ಸೊ ವಿಚ್ ಇಂಪ್ಲೈಸ್ 180 into x, okay, 180x should be equal to 100x, right, 100x minus 3200. So hagadre 80x equal to minus 3200, x ಏನಾಗುತ್ತೆ 0, 8 1s are 4s are, so minus 40 degrees Celsius. So minus 40 degrees Celsius, minus 40 degree Celsius ಆ ವ್ಯಾಲ್ಯೂಲಿ ಸೊ ಏನಿರುತ್ತೆ, ವ್ಯಾಲ್ಯೂ ಆಫ್ ಸೆಲ್ಸಿಯಸ್ ಮತ್ತು ಫ್ಯಾರನೈಟ್ ಎರಡು ಸೇಮ್ ಇರುತ್ತೆ. ಯು ಕ್ಯಾನ್ ಸೇ ಮೈನಸ್ 40 ಡಿಗ್ರಿ ಸೆಲ್ಸಿಯಸ್ ಆರ್ ಮೈನಸ್ 40 ಡಿಗ್ರಿ ಫ್ಯಾರನೈಟ್. ಸೊ ಬೋತ್ ದ ವ್ಯಾಲ್ಯೂಸ್ ಆರ್ ಗೋಯಿಂಗ್ ಟು ಬಿ ಸೇಮ್, ರೈಟ್? ಎಸ್ ಸರ್. ಸೊ ಗೈಸ್ ಹಾಗಾದರೆ ಸಿ ಈ ಮೈನಸ್ 40 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ, ರೈಟ್, ಸಿ ವಿ ಕ್ಯಾನ್ ಫ್ರೀಸ್ ಏನು ನಮ್ಮ ಡೈರಿ ಪ್ರಾಡಕ್ಟ್ಸ್ನು ಕೂಡ ಕಂಪ್ಲೀಟ್ಲಿ ಲೈಕ್ ಐಸ್ ಕ್ರೀಮ್. ಸೊ ಇಲ್ಲಿ ತನಕ ಹೋಗೋ ಅವಶ್ಯಕತೆಯೂ ಇಲ್ಲ. ಮೈನಸ್ 18 ಡಿಗ್ರಿ ಸೆಲ್ಸಿಯಸ್ 20 ಡಿಗ್ರಿ ಸೆಲ್ಸಿಯಸ್ಸಲ್ಲೇ ನಾವು ಫ್ರೀಸ್ ಮಾಡ್ಕೋಬೋದು. ಸೊ ಈ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಏನಿರುತ್ತೆ, ಸೊ ಲೈಕ್ ಐ ಕೆನಾಟ್ ಟೆಲ್ ದ ನೇಮ್ ಆಫ್ ದ ಪ್ರಾಡಕ್ಟ್, ಬಟ್ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಏನಿರುತ್ತೆ ಅವರ ಟೆಂಪರೇಚರ್ಗಳು ಐಸ್ ಒಂದು ಡೈರಿ ಪ್ರಾಡಕ್ಟ್ ಅಂದರೆ ಅದನ್ನು ನಾವು ಕೋಲ್ಡ್ ಸ್ಟೋರೇಜಲ್ಲಿ ಮೇಂಟೈನ್ ಮಾಡಬೇಕಲ್ವಾ. ಸೊ ಅದನ್ನು ಮೈನಸ್ 18 ಡಿಗ್ರಿ ಸೆಲ್ಸಿಯಸ್ ಆ ಲೆವೆಲಲ್ಲಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ದ ಲೀಸ್ಟ್ ಮಿನಿಮಮ್ ಟೆಂಪ್ರೇಚರ್ ದಟ್ ನಾನು ಹೋಗಿರೋದು ಅಂದರೆ ಮೈನಸ್ 40 ಡಿಗ್ರಿ ಸೆಲ್ಸಿಯಸ್. ಜಸ್ಟ್ ಐ ಕುಡ್ ನಾಟ್ ಇವನ್, ಎಷ್ಟಂದರೆ ನನಗೆ ಎಂಟರ್ ಆದ ತಕ್ಷಣ ಕಣ್ಣೆಲ್ಲ ಬ್ಲರ್ ಆಗೋಯ್ತು, ಅಷ್ಟು ಕೋಲ್ಡ್ ಇರುತ್ತೆ ಆ ಸಿಚುಯೇಷನು. ಸೊ ವಿ ಎಂಟರ್ಡ್ ಒನ್ ಫ್ಯಾಕ್ಟರಿ which was a cold storage. Immediately I wanted to come out, but Russia is a country, temperature ಎಲ್ಲ ಎಷ್ಟಿರುತ್ತೆ, ಮೈನಸ್ 50 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಪ್ರಪಂಚದಲ್ಲಿ ದೇರ್ ಆರ್ ಸೋ ಮಚ್ ಆಫ್ ವೇರಿಯೇಷನ್. ನಾವು ಅರ್ತ್ ಮೇಲೆ ಇದ್ದೀವಿ, ಇಟ್ಸ್ ಇಸ್ ಆಪ್ಟಿಮಮ್ ಟೆಂಪರೇಚರ್ ಎಲ್ಲಿ 0 ಡಿಗ್ರಿ ಸೆಲ್ಸಿಯಸ್. ಸಮ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿಂದ ಜಸ್ಟ್ ಸಮ್ 50 ಡಿಗ್ರಿ ಸೆಲ್ಸಿಯಸ್. ಆಫ್ರಿಕನ್ ಕಂಟ್ರೀಸ್, ದಿಸ್ ಇಸ್ ದ ವೈಡರ್ ರೇಂಜ್. ದಿಸ್ ಜಸ್ಟ್ ಓನ್ಲಿ 50 ಡಿಗ್ರಿ ಸೆಲ್ಸಿಯಸ್ ಇದೆಯಲ್ಲ, ಇದಷ್ಟೇ ವೈಡರ್ ರೇಂಜು. ಮಿಕ್ಕಿದ್ರಲ್ಲಿ ನಾವು ಬರ್ತೀವಿ ಈ ರೇಂಜಲ್ಲಿ. ಅದರಲ್ಲೂ ಕರ್ನಾಟಕ ಇಟ್ಸ್ ಲೈಕ್ ಅರೌಂಡ್ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಡೌನ್ ಅಂದರೆ 10ಗೆ ಹೋಗಲ್ಲ, ರೈಟ್? 10ಇಂದ 38 ಸಮ್ಟೈಮ್ಸ್ 42 ಅಲ್ಲಿ ತನಕ ಹೋಗುತ್ತೆ. ಫೈನ್, ಈ ರೇಂಜಲ್ಲೇ ಇದ್ದೀವಿ. ಬಟ್ ಸಮಥಿಂಗ್ ಬಿಯಾಂಡ್ ದಟ್ ಅಂದರೆ ಲೈಫ್ ಇಸ್ ಟೂ ಮಚ್ ಡಿಫಿಕಲ್ಟ್. ಸೊ ಯು ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಯು ಹ್ಯಾವ್ ಟು ಬಿ ಅಪ್ರಿಷಿಯೇಟಿಂಗ್ ಹೌ ಬ್ಯೂಟಿಫುಲಿ ನೇಚರ್ ಈಸ್ ಬಿಲ್ಟ್. We are in such a place of the universe which is optimum for life, okay? But ಇವಾಗ ರಷ್ಯಾಗೆ ಹೋದರೆ I can't survive because minus 50 degree Celsius. No, we are not used to that. So we are in such a optimum. But when it comes to development of science and technology, okay, ನಾವೇನೋ ಫಿಗರ್ ಔಟ್ ಮಾಡಿದ್ವಿ, ಬಟ್ ಟು ದ ಪ್ರೋಗ್ರೆಸ್ ಆಫ್ ಹ್ಯುಮ್ಯಾನಿಟಿ, ಟು ದ ಪ್ರೋಗ್ರೆಸ್ ಆಫ್ ಸೊಸೈಟಿ ಅಂದರೆ ನಾವು ಪ್ರಾಡಕ್ಟನ್ನು ಡೆವಲಪ್ ಮಾಡಬೇಕು. ಒಂದು ನ್ಯೂ, ಇವಾಗ ಇಸ್ರೋ ಒಂದು ಪ್ರಾಡಕ್ಟನ್ನು ಮೂನಿಗೆ ಕಳಿಸ್ತಾ ಇದ್ದಾರೆ ಅಂದರೆ ಅದರಲ್ಲಿರುವ ಎಲೆಕ್ಟ್ರಾನಿಕ್ಸ್ ಏನಿರುತ್ತೆ, ಇಟ್ ಕೆನಾಟ್ ಬಿ ಸೇಮ್ ಆ್ಯಸ್ ವಿ ಯೂಸ್ ಇನ್ ಅವರ್ ಮೊಬೈಲ್ ಫೋನ್. ಮೊಬೈಲ್ ಫೋನಲ್ಲಿ ಯೂಸ್ ಮಾಡೋ ಸಿಲಿಕಾನ್ ಚಿಪ್ ಏನಿದೆ, ಇಟ್ ವರ್ಕ್ಸ್ ಫಾರ್ ರೂಮ್ ಟೆಂಪರೇಚರ್, ಅದಕ್ಕೆ ಸಿಲಿಕಾನನ್ನು ಬಳಸ್ತಾರೆ. ಬಟ್ ನಮಗೆ ಟೆಂಪರೇಚರ್ ರೆಸಿಸ್ಟೆಂಟ್ ಮಟೀರಿಯಲ್ ಬೇಕು ಅಂದರೆ ವಿ ಹ್ಯಾವ್ ಟು ಡೂ ರಿಸರ್ಚ್. ಯಾಕಂದರೆ ಅಲ್ಲಿ ಆ ಶೀತಕ್ಕೆ ಅದು ಇಷ್ಟಿಲ್ಲಿ ಎಲೆಕ್ಟ್ರಾನಿಕ್ಸ್ ವರ್ಕ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಡೂ more research. It's basically countries' economic progress, development, everything is actually around, research and development. ನಂಗೆ ಅನ್ಸುತ್ತೆ ಇಂಡಿಯಾ ಹ್ಯಾಸ್ ಟು ಇನ್ವೆಸ್ಟ್ ಮೋರ್ ಇನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟು ಸಿ ವೆರಿ ವೆರಿ ಬಿಗ್ ಪ್ರೋಗ್ರೆಸ್ ಕಂಪೇರ್ಡ್ ಟು ದ ವಿಚ್ ಈಸ್ ಹ್ಯಾಪ್ನಿಂಗ್ ರೈಟ್ ನೌ. ಸ್ಪೇಸಲ್ಲಿ ಆಗ್ತಾ ಇದೆ, ಯಾಕಂದರೆ ದೇ ವಾಂಟ್ ಟು ಕಂಟ್ರೋಲ್ ದ ಕಮ್ಯುನಿಕೇಷನ್ ಇಸ್ ದ ಕೀ. ರೈಟ್ ನೋ ಗ್ಲೋಬಲ್ ಕಂಪನೀಸ್ ಆರ್ ಬಿಲ್ಡಿಂಗ್ ಇನ್ ಸ್ಪೇಸ್ ಕಮ್ಯುನಿಕೇಷನ್ಸ್, ರೈಟ್? ಸೊ ರೈಟ್ ನೋ ಇಂಟರ್ನೆಟ್ ಇಸ್ ಅಂತರ್ಜಾಲ ಅಂತ ಯಾಕೆ ಕರಿತೀವಿ ಅಂದರೆ, ಯು ಗೋ ಎಕ್ಸ್ಪ್ಲೋರ್. ದರ್ ಇಸ್, ಐ ಡೋಂಟ್ ವಾಂಟ್ ಟು ಟೆಲ್,
ಇದೆಲ್ಲ ಇನ್ಫಾರ್ಮ್ ಮಾಡ್ತಾ ನಾನು ಡೈಗ್ರೆಸ್ ಆಗಿಬಿಡ್ತೀನಿ ಕೆಲವೊಂದ್ಸಲ. ಓಕೆ, ಡೋಂಟ್ ವರಿ. ಸೊ ಇಟ್ ಈಸ್ ಅವರ್ ಕಾಮನ್ ಎಕ್ಸ್ಪೀರಿಯನ್ಸ್ ದಟ್ ಮೋಸ್ಟ್ ಸಬ್ಸ್ಟೆನ್ಸ್ ಎಕ್ಸ್ಪ್ಯಾಂಡ್ ಆನ್ ಈಟಿಂಗ್ ಅಂಡ್ ಕಾಂಟ್ರಾಕ್ಟ್ ಆನ್ ಕೂಲಿಂಗ್. ಏನು? ಥರ್ಮಲ್ ಎಕ್ಸ್ಪ್ಯಾನ್ಷನ್. ಒಂದು ಆಬ್ಜೆಕ್ಟ್ಗೆ ಈಟನ್ನು ರೈಸ್ ಮಾಡಿದಾಗ ಅಥವಾ ಡೌನ್ ಮಾಡಿದಾಗ ಏನಾಗುತ್ತೆ? ಸೊ ಕಾಮನ್ ಎಕ್ಸ್ಪೀರಿಯನ್ಸ್ ದಟ್ ಮೋಸ್ಟ್ ಸಬ್ಸ್ಟೆನ್ಸ್ ಎಕ್ಸ್ಪ್ಯಾಂಡ್ ಈಟ್ ಮಾಡಿದಾಗ ಅಂಡ್ ಕಾಂಟ್ರಾಕ್ಟ್ ಆನ್ ಕೂಲಿಂಗ್ ಅದಿದೆ, ರೈಟ್? ಸೊ ನಾವು ಎಕ್ಸಾಂಪಲ್ ಏನು? ಮಿಲ್ಕ್, ರೈಟ್? ಸೊ ಈಟ್ ರೈಸ್ ಮಾಡಿದ್ರೆ ಉಕ್ಬಿಡುತ್ತೆ. ಸೊ ದಟ್ ಈಸ್ ದ ಎಕ್ಸಾಂಪಲ್. ನೀವು ಎಕ್ಸಾಂಪಲ್ ಆಗಿ ಬರ್ಕೋಬೋದು. ಸೊ ದ ಚೇಂಜ್ ಇನ್ ಟೆಂಪರೇಚರ್ ಆಫ್ ಅ ಬಾಡಿ ಕಾಸಸ್ ಚೇಂಜ್ ಇನ್ ಇಟ್ಸ್ ಡೈಮೆನ್ಷನ್. ಡೆಫಿನೆಟ್ಲಿ, ರೈಟ್? ಟೆಂಪರೇಚರ್ ಚೇಂಜ್ ಆಗ್ತಾ ಇದೆ ಅಂದರೆ ಡೈಮೆನ್ಷನ್ ಚೇಂಜ್ ಆಗುತ್ತೆ. ಲೆಂತ್ ಇರ್ಬೋದು, ಏರಿಯಾ ಇರ್ಬೋದು, ವಾಲ್ಯೂಮ್ ಇರ್ಬೋದು. ಸೊ ದ ಇನ್ಕ್ರೀಸ್ ಇನ್ ದ ಡೈಮೆನ್ಷನ್ಸ್ ಆಫ್ ಅ ಬಾಡಿ, ಓಕೆ, ಡ್ಯೂ ಟು ಇನ್ಕ್ರೀಸ್ ಇನ್ ಇಟ್ಸ್ ಟೆಂಪರೇಚರ್ ಇಸ್ ಕಾಲ್ಡ್ ಥರ್ಮಲ್ ಎಕ್ಸ್ಪ್ಯಾನ್ಷನ್. ಸೊ ಟೆಂಪರೇಚರ್ ಜಾಸ್ತಿ ಆದಾಗ, ರೈಟ್, ಡೈಮೆನ್ಷನಲ್ಲಿ ಬದಲಾಗುತ್ತಲ್ಲ, ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಥರ್ಮಲ್ ಎಕ್ಸ್ಪ್ಯಾನ್ಷನ್. ಕ್ಲಿಯರ್? ಎಸ್ ಸರ್. ಸೊ ದೆರ್ ಆರ್ 3 ಟೈಪ್ಸ್ ಆಫ್ ಎಕ್ಸ್ಪ್ಯಾನ್ಷನ್. 3 ಥರದ ಎಕ್ಸ್ಪ್ಯಾನ್ಷನ್ಸ್ ಇದೆ. ಯಾವುದು? ಒನ್ ಇಸ್ ಲೀನಿಯರ್ ಎಕ್ಸ್ಪ್ಯಾನ್ಷನ್, ರೈಟ್? ಲೀನಿಯರ್ ಎಕ್ಸ್ಪ್ಯಾನ್ಷನ್. Another one is aerial expansion. Another one is volume expansion. ಈ ಥರದ ಎಕ್ಸ್ಪ್ಯಾನ್ಷನ್ಗಳು ಇದೆ, ರೈಟ್? 3 ಟೈಪ್ಸ್ ಆಫ್ ಎಕ್ಸ್ಪ್ಯಾನ್ಷನ್. ಸರ್, ಹಾಗಾದರೆ ವಾಟ್ ಈಸ್ ದೀಸ್ 3 ಎಕ್ಸ್ಪ್ಯಾನ್ಷನ್ಸ್? ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಥರ್ಮಲ್ ವೇರಿಯೇಷನಲ್ಲಿ 3 ಕ್ಯಾಟಗರೀಸ್ ಇದೆ. ಒಂದು ಲೀನಿಯರ್ ಎಕ್ಸ್ಪ್ಯಾನ್ಷನ್, ಏರಿಯಲ್ ಎಕ್ಸ್ಪ್ಯಾನ್ಷನ್ ಮತ್ತು ವಾಲ್ಯೂಮ್ ಎಕ್ಸ್ಪ್ರೆಷನ್. ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ಏನು? ಒಂದು ಲೆಂತ್ ಇದೆಯಪ್ಪ, ಒಂದು ರಾಡ್ ಇದೆ. ಸೊ ಇದರ ಲೆಂತ್ ಎಷ್ಟು ಗೊತ್ತಾ? ದಿಸ್ ಲೆಂತ್ ಈಸ್, ಐ ಆಮ್ ಸೇಯಿಂಗ್ ಕ್ಯಾಪಿಟಲ್ ಎಲ್. ಇಷ್ಟು ಲೆಂತ್ ಇದೆ, ಕ್ಯಾಪಿಟಲ್ ಎಲ್. ಸೊ ಈಗ ಏನಾಗ್ತಾ ಇದೆ? ಏನಾಗುತ್ತೆ ಅಂದರೆ, ದಿಸ್ ಇಸ್ ಅಟ್ ಅ ಟೆಂಪರೇಚರ್. ಓಕೆ, ಇದು ಟೆಂಪರೇಚರ್ ಟಿ ಅಲ್ಲಿ. ಸೊ ನಾನಿವಾಗ ಟೆಂಪರೇಚರ್ನ ರೈಸ್ ಮಾಡಿದರೆ ಏನಾಗುತ್ತೆ? ಟೆಂಪರೇಚರ್ನ ರೈಸ್ ಮಾಡಿದ್ರೆ ಇದರ ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದರ ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ, ಸೊ ದಿಸ್ ಇನಿಷಿಯಲ್ ಪೋರ್ಷನ್, ಓಕೆ. ಸಿ ಗೈಸ್, ನೀವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಏನಿದು? ದಿಸ್ ಇಸ್, ಓಕೆ, ಇದು ಅಂಡ್ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ದಿಸ್ ಇಸ್ ಎಲ್, ಟೋಟಲ್ ಲೆಂತ್ ಇಸ್ ಎಲ್. ಸೊ ಹಾಗಾದರೆ ಇದೇನಿದೆ? ದಿಸ್ ಇಸ್ ಎಲ್. ಇಲ್ಲಿಂದ ಇಲ್ಲಿಗೆ, ಈ ಗ್ರೀನ್ ಲೈನಿಂದ ಈ ಗ್ರೀನ್ ಲೈನ್ಗೆ ಇರೋದು ಎಲ್. ಸೊ ಎಕ್ಸ್ಪ್ಯಾನ್ಷನ್ ಡೆಲ್ಟಾ ಎಲ್ ಆಗಿದೆ ಅಂದರೆ, ಸೊ ಈ ಪೋರ್ಷನ್ ಏನಿರುತ್ತೆ ಡೆಲ್ಟಾ ಎಲ್ ಬೈ 2. ಯಾಕಂದರೆ ನಾನು ಸಿಮಿಟ್ರಿಕ್ ಆಗಿ ಬರ್ದು ತೋರಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ಡೆಲ್ಟಾ ಎಲ್ ಬೈ 2, ದಿಸ್ ಇಸ್ ಡೆಲ್ಟಾ ಎಲ್ ಬೈ 2. ಸಿ, ನಾನು ಹಿಂಗೆ ಬರೆದ್ಬಿಡ್ಬೋದಿತ್ತು, ಓಕೆ, ಎಲ್ ಅಂಡ್ ಡೆಲ್ಟಾ ಎಲ್. ಓಕೆ, ದಟ್ ಈಸ್ ಆಲ್ಸೋ ಫೈನ್, ದಿಸ್ ಈಸ್ ಆಲ್ಸೋ ಫೈನ್. ನಿಮ್ಗೆ ಅರ್ಥ ಆಗಬೇಕಷ್ಟೆ. ಓಕೆ, ಎಸ್. ಸೊ ಹಾಗಾದರೆ ಇಲ್ಲಿ ಚೇಂಜ್ ಇನ್ ಟೆಂಪರೇಚರ್ ಎಷ್ಟು ಗೊತ್ತಾ? ಈ ಸಲ ಟೆಂಪರೇಚರ್ ದಿಸ್ ಟೈಮ್ is T plus delta T. T plus delta T ಗೆ ಟೆಂಪರೇಚರ್ ಎಷ್ಟಿದೆ? ಸೊ ಗೈಸ್, ಸೊ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂದರೆ ಇನ್ಕ್ರೀಸ್ ಇನ್ ಲೆಂತ್. ಓಕೆ, ಇನ್ಕ್ರೀಸ್ ಇನ್ ಲೆಂತನ್ನು ನಾವು ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತೇಳಿ ಕರಿತೀವಿ. ಸೊ ಈ ಇನ್ಕ್ರೀಸ್ ಇನ್ ಲೆಂತನ್ನು ವಿ ರೈಟ್ ದಿಸ್ ಡೆಲ್ಟಾ ಎಲ್ ಆಸ್ ಪ್ರಪೋರ್ಷನಲ್ ಟು ಡೆಲ್ಟಾ ಎಲ್ ಆಸ್ ಪ್ರಪೋರ್ಷನಲ್ ಟು ದ ಚೇಂಜ್ ಇನ್ ಟೆಂಪರೇಚರ್. ಓಕೆ, ಟಿ ಪ್ಲಸ್, ರೈಟ್, ಟಿ ಟು ಟಿ ಪ್ಲಸ್ ಡೆಲ್ಟಾ ಟಿ. ಹಾಗಾದರೆ ಚೇಂಜ್ ಇನ್ ಟೆಂಪರೇಚರ್ ಏನು? ಡೆಲ್ಟಾ ಎಲ್. ಸೊ ಚೇಂಜ್ ಇನ್ ಲೆಂತ್, ಚೇಂಜ್ ಇನ್, ರೈಟ್? ಸೊ ಚೇಂಜ್ ಇನ್ ಲೆಂತ್ ಏನಿದೆ, ದಿಸ್ ಚೇಂಜ್ ಇನ್ ಲೆಂತ್ ಡೆಲ್ಟಾ ಎಲ್ ವಿಲ್ ಬಿ ಪ್ರಪೋರ್ಷನಲ್ ಟು ಸಿ ಒರಿಜಿನಲ್ ಲೆಂತ್ ಟೈಮ್ಸ್ ಚೇಂಜ್ ಇನ್ ಟೆಂಪರೇಚರ್. ಓಕೆ, ಒರಿಜಿನಲ್ ಲೆಂತ್ ಟೈಮ್ಸ್ ಚೇಂಜ್ ಇನ್ ಟೆಂಪರೇಚರ್. ಅದಕ್ಕೆ ನಾನು ಮ್ಯಾಥಮೆಟಿಕಲಿ ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಡೆಲ್ಟಾ ಎಲ್ ಈಸ್ ಪ್ರಪೋರ್ಷನಲ್ ಟು ಒರಿಜಿನಲ್ ಲೆಂತ್ ಆಲ್ಸೋ ಚೇಂಜ್ ಇನ್ ಟೆಂಪರೇಚರ್, ಡೆಲ್ಟಾ ಟಿ, ಎಲ್ ಡೆಲ್ಟಾ ಟಿ. ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ರಿಮೂವ್ ಮಾಡಿ ಬರೆದರೆ ಏನಂತ ಬರಿಬೋದು? ಎಲ್ ಇಸ್ ಈಕ್ವಲ್ ಟು ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಆಲ್ಫಾ. ಆಲ್ಫಾ ಏನು? ಕಾನ್ಸ್ಟೆಂಟ್. ಯಾಕೆ? ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಆಲ್ಫಾ ಡೆಲ್ಟಾ ಟಿ. ಸೊ ಇಲ್ಲಿ ಆಲ್ಫಾ ಏನಾಗುತ್ತೆ ಹಾಗಾದರೆ? ಯರ್ ಆಲ್ಫಾ ಈಸ್ ಗೋಯಿಂಗ್ ಟು ಬಿ coefficient of
linear expansion. Okay, coefficient of linear expansion. Alpha value ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಇನ್ಕ್ರೀಸ್ ಇನ್ ಲೆಂತ್ ಫಾರ್ ಸ್ಮಾಲ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಗೈಸ್, ಹಾಗಾದರೆ ಇದು ಎಲ್. ಹಾಗಾದರೆ ಇದನ್ನು ನಾನು ಎಲ್ ಡ್ಯಾಶ್ ಅಂತ ಹೇಳ್ತಿದ್ದೀನಿ. ಎಲ್ ಡ್ಯಾಶ್ ಏನಿರುತ್ತೆ? ಎಲ್ ಪ್ಲಸ್ ಡೆಲ್ಟಾ ಎಲ್ ಅಲ್ವಾ? ಸೊ ಎಲ್ ಪ್ಲಸ್ ಡೆಲ್ಟಾ ಎಲ್ ಜಾಗದಲ್ಲಿ ಲೆಟ್ ಸಬ್ಸ್ಟಿಟ್ಯೂಟ್ ಎಲ್ ಪ್ಲಸ್ ಡೆಲ್ಟಾ ಎಲ್. ಸೊ ಎಲ್ ಪ್ಲಸ್ ಡೆಲ್ಟಾ ಎಲ್ ಆಲ್ಫಾ ಎಲ್ ಡೆಲ್ಟಾ ಟಿ. ಸೊ ಆಲ್ಫಾ ಎಲ್ ಡೆಲ್ಟಾ ಟಿ. ಸೊ ಇಲ್ಲಿ ನಾವು ಎಲ್ಲನ್ನು ಕಾಮನ್ ತೆಗೆದ್ರೆ ಸೊ 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ. ಸೊ 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ ಏನಾಗುತ್ತೆ? ಎಲ್ ಪ್ಲಸ್ ಡೆಲ್ಟಾ ಎಲ್ ಇಸ್ ಸಿ ಎಲ್ ಇಂಟು 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ. ಆಲ್ಫಾ ಡೆಲ್ಟಾ ಟಿ. ಕ್ಲಿಯರ್? ಎಸ್ ಸರ್, ಕ್ಲಿಯರ್. ಸೊ ಗೈಸ್, ಈಗ ಏರಿಯಲ್ ಎಕ್ಸ್ಪ್ಯಾನ್ಷನ್. ಸಿ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಕ್ಲಿಯರ್ ಅಲ್ವಾ? ಆಲ್ಫಾ ವ್ಯಾಲ್ಯೂ ಜಾಸ್ತಿ ಇತ್ತು ಅಂದರೆ ಚೇಂಜ್ ಇನ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಬೇಸಿಕಲಿ ಐ ವಿಲ್ ಶೋ ಯು ಅ ಟೇಬಲ್. ಆಲ್ಫಾ ವ್ಯಾಲ್ಯೂ ಯಾವ ಮಟೀರಿಯಲ್ಗೆ ಜಾಸ್ತಿ ಇದೆಯೋ ಆ ಮಟೀರಿಯಲ್ ಏನಾಗುತ್ತೆ? ಇನ್ಕ್ರೀಸ್ ಇನ್ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ ಟೆಂಪರೇಚರ್ ಜಾಸ್ತಿ ಆದಂಗೆ. ಓಕೆ, ಎಸ್ ಸರ್. ಸೊ ಏರಿಯಲ್ ಎಕ್ಸ್ಪ್ಯಾನ್ಷನ್. ಸೊ ಈಗ ಏರಿಯಲ್ ಎಕ್ಸ್ಪ್ಯಾನ್ಷನ್ ನೋಡ್ತಾ ಹೋಗೋಣ. ಏರಿಯಲ್ ಎಕ್ಸ್ಪ್ಯಾನ್ಷನ್ ಅಂದರೆ ಅಗೇನ್ ಸೇಮ್ ಥಿಂಗ್ ಬಟ್ ರಿಲೇಟೆಡ್ ಟು ಏರಿಯಾ. ಸಿ ಗೈಸ್, ಇನಿಷಿಯಲಿ ಏರಿಯಾ ಇಷ್ಟಿತ್ತು. ಇನಿಷಿಯಲ್ ಏರಿಯಾ ಇಷ್ಟಿತ್ತು. ನೌ ವಿ ಹ್ಯಾವ್ area this much. Okay, initial area ಇಷ್ಟಿತ್ತು. Okay, this area. Okay, this is area. let me mark in another color. ಇದು area A. Okay, this area is A. now ಏನು ಮಾಡ್ತಾ ಇದ್ದೀವಿ? this is area. increase in area ಯಾವಾಗ? ಟೆಂಪರೇಚರ್ ಜಾಸ್ತಿ ಆದಾಗ. ಸೊ ಇದೇನಾಗುತ್ತೆ? ಡೆಲ್ಟಾ ಎ. ಸೊ ಟೆಂಪರೇಚರ್ ಇನಿಷಿಯಲಿ ಟಿ ಇತ್ತು, ಈಗೇನಾಗುತ್ತೆ? ಟೆಂಪರೇಚರ್ ಟಿ ಪ್ಲಸ್ ಡೆಲ್ಟಾ ಟಿ ಇದೆ. ಇನ್ಕ್ರೀಸ್ ಇನ್ ಏರಿಯಾ ಏನಿದೆ? ಡೆಲ್ಟಾ ಎ. ಓಕೆ, ಎಸ್ ಸರ್. ಸೊ ಈ ಕೇಸಲ್ಲಿ ದಿಸ್ ಡೆಲ್ಟಾ ಎ ಏನಿದೆ ವಿಲ್ ಬಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಏರಿಯಾ ಟೈಮ್ಸ್ ಚೇಂಜ್ ಇನ್ ಟೆಂಪರೇಚರ್. ಓಕೆ, ಹಾಗಾದರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ರಿಮೂವ್ ಮಾಡಿ ನಾನು ಬೀಟಾ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬೀಟಾ ಏನು? ಬೀಟಾ ಇಸ್ ಅ ಕಾನ್ಸ್ಟೆಂಟ್. ಓಕೆ, ಬೀಟಾ ಇಸ್ ಅ ಕಾನ್ಸ್ಟೆಂಟ್. ಬೀಟಾ ಇನಿಷಿಯಲ್ ಏರಿಯಾ ಎ ಇಂಟು ಡೆಲ್ಟಾ ಟಿ. ಎಸ್ ಸರ್. ಸೊ ಗೈಸ್, ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಬೀಟಾ ಏನು? ಬೀಟಾ ಇಸ್ ಕೋಎಫಿಷಿಯಂಟ್ ಆಫ್ ಏರಿಯಾ ಎಕ್ಸ್ಪ್ಯಾನ್ಷನ್. ಕೋಎಫಿಷಿಯಂಟ್ ಆಫ್ ಏರಿಯಾ ಎಕ್ಸ್ಪ್ಯಾನ್ಷನ್. ಸೊ ಹಾಗಾದರೆ ಎ ಡ್ಯಾಶ್, ಓಕೆ, ದಿಸ್ ಲೆಂತ್ ರೈಟ್, ಟೋಟಲ್ ಏರಿಯಾ ಗ್ರೀನ್ ಪ್ಲಸ್ ಪಿಂಕ್ ಎರಡೂ ಸೇರಿ ಅದನ್ನು ಎ ಡ್ಯಾಶ್ನ ನಾವು ಏನಂತ ಬರಿಬೋದು? ಎ ಪ್ಲಸ್ ಡೆಲ್ಟಾ ಎ ಅಂತ ಬರಿಬೋದು. ಬಟ್ ಏನ ಕಾಮನ್ ತೆಗೆದ್ರೆ ಎ ಪ್ಲಸ್ ಎ ಇಂಟು 1 ಪ್ಲಸ್ ಬೀಟಾ ಡೆಲ್ಟಾ ಟಿ. 1 ಪ್ಲಸ್ ಬೀಟಾ ಇಂಟು ಡೆಲ್ಟಾ ಟಿ. ಕ್ಲಿಯರ್? ಎಸ್ ಸರ್. ಸೊ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್. ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಅಂದರೆ ಸೇಮ್ ಥಿಂಗ್ ರೈಟ್. ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗುತ್ತೆ ಈ ಸಲ ರೈಟ್. ಯಾವ ಥರ? ಒಂದು ಚಿಕ್ಕ ಕ್ಯೂಬ್ ಬರಿತಾ ಇದ್ದೀನಿ ರೈಟ್. ಇದು ಚಿಕ್ಕ ಕ್ಯೂಬ್ ಯಾವಾಗ? ಟೆಂಪರೇಚರ್ ಟಿ ಇದ್ದಾಗ ರೈಟ್. ದಿಸ್ ಚಿಕ್ಕ ಕ್ಯೂಬ್ ಯಾವಾಗ? ಟೆಂಪರೇಚರ್ ಟಿ ಇದ್ದಾಗ. ಬಟ್ ಟೆಂಪರೇಚರ್ ಜಾಸ್ತಿ ಆಯಿತು ಅಂದರೆ ದಿಸ್ ಇಸ್ ಟಿ. ಟೆಂಪರೇಚರ್ ಜಾಸ್ತಿ, ಸ್ವಲ್ಪ ಡೆಲ್ಟಾ ಟಿ ಟೆಂಪರೇಚರ್ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ? ವಾಲ್ಯೂಮ್ ಚೇಂಜ್ ಆಗುತ್ತೆ ರೈಟ್. ವಾಲ್ಯೂಮ್ ಇನ್ಕ್ರೀಸಸ್. ಸೊ ವಾಲ್ಯೂಮ್ ಇನ್ಕ್ರೀಸಸ್ನ ಈ ಥರ ಬರಿತಾ ಇದ್ದೀನಿ. ಆರೋ ಮಾರ್ಕಲ್ಲಿ ಔಟ್ಸೈಡ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಆ ಚೇಂಜ್ ಇನ್ ವಾಲ್ಯೂಮ್ನ ನಾವು ಯಾವ ಥರ ಬರಿತೀವಿ? ಚೇಂಜ್ ಇನ್ ವಾಲ್ಯೂಮ್ ಈಸ್ ಈಕ್ವಲ್ ಟು ಸಿ ಪ್ರಪೋರ್ಷನಲ್ ಟು ಇನಿಷಿಯಲ್ ವಾಲ್ಯೂಮ್ ವಿ ಟೈಮ್ಸ್ ಚೇಂಜ್ ಇನ್ ಟೆಂಪರೇಚರ್. ಓಕೆ, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ತೆಗೆದು ಗಾಮಾ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಗಾಮಾ ಇಂಟು ಸೊ ಡೆಲ್ಟಾ ವಿ ಈಕ್ವಲ್ ಟು ಗಾಮಾ ವಿ ಇನಿಷಿಯಲ್ ಟೈಮ್ಸ್ ಡೆಲ್ಟಾ ಟಿ. ಸೊ ಇಲ್ಲಿ ಗಾಮಾ ಏನು? coefficient of volume
expansion, coefficient of volume expansion. So V dash is going to be V into 1 plus gamma delta T. So guys, linear expansion, aerial expansion ಮತ್ತೆ volume expansion, 3 types of expansion ಇದೆ. Your competitive exam point of view ಅಲ್ಲಿ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಅದನ್ನು ಅಪ್ರೋಚ್ ಮಾಡೋಕ್ಕೆ ನಿಮಗೆ ಇಷ್ಟು ನಾಲೆಜ್ ಇರಲೇಬೇಕು. ಅಗೇನ್ ಬಟ್ ಕಾನ್ಸೆಪ್ಚುಲಿ ಅರ್ಥ ಮಾಡ್ಕೋಬೇಕು ಯಾಕೆ ಈ ವ್ಯಾಲ್ಯೂಸ್ ಆರ್ ಇಂಪಾರ್ಟೆಂಟ್. ಯು ನೋ ವೆಲ್ ವಿಚ್ ಮಟೀರಿಯಲ್ ಟು ಬಿ ಯೂಸ್ಡ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಬ್ಯೂಟಿಫುಲ್ ವರ್ಲ್ಡ್ ವಿತ್ ದ ಕಾಸ್ಟ್ ಎಫೆಕ್ಟಿವ್ ಮಾಡಲ್ಸ್, ರೈಟ್? ಸೊ ಯಾ, ಅಗೇನ್ ದಿಸ್ ಇಸ್ ಕ್ಲಿಯರ್. ನಾವು ಥರ್ಮಲ್ ಎಕ್ಸ್ಪ್ಯಾನ್ಷನ್ ವ್ಯಾಲ್ಯೂಸ್ ನೋಡ್ತಾ ಹೋಗಿ. ಇಲ್ಲಿ 2.5 ಫಾರ್ ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ ಅಲ್ಲ. ವೆನ್ ಯು ಲುಕ್ ಅಟ್ NCERT, ಈಚ್ ಅಂಡ್ ಎವ್ರಿ ಆರ್ಟಿಕಲ್ ದಟ್ ಈಸ್ ಪ್ರೆಸೆಂಟೆಡ್, ಅಲ್ಲಿ ಕೊಟ್ಟಿರೋ ಎವ್ರಿ ಆರ್ಟಿಕಲ್ ಇಸ್ ಅ ಫೈಂಡಿಂಗ್, ರೈಟ್? ಸೊ ಯು ಹ್ಯಾವ್ ಟು ಬಿ ಸೋ ಮಚ್ ಪೇಯಿಂಗ್ ಅಟೆನ್ಷನ್ ಆಸ್ ದೀಸ್ ಥಿಂಗ್ಸ್. ಇದೆಲ್ಲ ವ್ಯಾಲ್ಯೂಸ್ನ ಅನಲೈಸ್ ಮಾಡಿದಾಗ ಯಾವ ಮಟೀರಿಯಲ್ನ ನಾವು ಯಾವ ಕೇಸಲ್ಲಿ ಯೂಸ್ ಮಾಡ್ಕೋಬೋದು. ಲೆಟ್ಸ್ ಸೇ ಟುಮಾರೋ ಯು ಹ್ಯಾವ್ ಎ ಪ್ರಾಜೆಕ್ಟ್ ಟು ಬಿಲ್ಡ್ ಸಮಥಿಂಗ್, ಏನೋ ಮಾಡ್ತಾ ಇದೆಯಾ, ರೈಟ್? ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡಬೇಕಾ ಅಥವಾ ಕಾಸ್ಟ್ ಪರವಾಗಿಲ್ಲ, ಐ ಡು ನಾಟ್ ವಾಂಟ್ ಟು ಕಾಂಪ್ರಮೈಸ್ ಆನ್ ದ ವೇ ಆಫ್ ಡೂಯಿಂಗ್ ಥಿಂಗ್ಸ್, ರೈಟ್? ಆನ್ ದ ವೇ ಆಫ್ ಗೆಟಿಂಗ್ ರಿಸಲ್ಟ್ಸ್. ಇದೆಲ್ಲ ನಮಗೆ ಅರ್ಥ ಆಗಬೇಕು ಅಂದರೆ ಯು ಹ್ಯಾವ್ ಟು ಅನಲೈಸ್ ದಿಸ್ ಇನ್ಫಾರ್ಮೇಷನ್. ಸೊ ನಾವು ಟ್ರಾನ್ಸ್ಪೋರ್ಟೇಷನಲ್ಲಿ, ಎಲೆಕ್ಟ್ರಿಸಿಟಿ ಟ್ರಾನ್ಸ್ಪೋರ್ಟೇಷನಲ್ಲಿ ಅಲ್ಯೂಮಿನಿಯಂನ ಯೂಸ್ ಮಾಡ್ತೀವಿ. ಆಮೇಲೆ ಕಮ್ಯುನಿಕೇಷನ್ ಟ್ರಾನ್ಸ್ಪೋರ್ಟೇಷನಲ್ಲಿ ಕಾಪರ್ನ ಯೂಸ್ ಮಾಡ್ತೀವಿ, ರೈಟ್? ಆ್ಯಂಡ್ ಆಪ್ಟಿಕಲ್ ಫೈಬರ್ಸ್ ಇದೆ, ರೈಟ್? ಸೊ ದೇರ್ ಆರ್ ಡಿಫ್ರೆಂಟ್ ವೇಸ್ ಆಫ್ ಕಮ್ಯುನಿಕೇಷನ್. ಹಿಂದಿನ ಕಾಲದಲ್ಲಿ ಇತ್ತು, ಇವತ್ತಿನ ಕಾಲದಲ್ಲಿ ಒಂದು ಕಮ್ಯುನಿಕೇಷನ್ ಇದೆ. ಕಮ್ಯುನಿಕೇಷನ್ ಇಸ್ ಚೇಂಜಿಂಗ್, ಸೈನ್ಸ್ ಇಸ್ ಡೆವಲಪಿಂಗ್, ಟೆಕ್ನಾಲಜಿ ಇಸ್ ಮೂವಿಂಗ್ ಫಾರ್ವರ್ಡ್. ಸೊ ಅನಾಲಿಸಿಸ್, ನಮ್ಮ ಸುತ್ತಮುತ್ತ ಇರುವ ಮಟೀರಿಯಲ್ಸ್ ನ್ಯಾಚುರಲಿ ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಅನಲೈಸ್ ಮಾಡ್ಕೊಂಡಿದ್ರೆ ಯು ಕ್ಯಾನ್ ಬಿ ಅ ಗುಡ್ ಇಂಜಿನಿಯರ್, ಯು ಕ್ಯಾನ್ ಬಿ ಅ ರಿಯಲಿ ಗ್ರೇಟ್ ಪ್ರೊಫೆಷನಲ್ ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಸೊ science is the way to do things. Again, so you can look at this values on your NCERT table 11.1 and table 11.2 and value of coefficient of volume expansion kuda ide, right? Volume expansion, see ಒಂದು ಬಾಕ್ಸ್ ಅನ್ನು ತಗೊಂಡಾಗ, ಲೀನಿಯರ್ ಎಕ್ಸ್ಪಾನ್ಷನ್ ಒಂದು ವೈರ್ ಅನ್ನು ತಗೊಂಡಾಗ ಚೇಂಜ್ ಇನ್ ದಿಸ್ ಡೈಮೆನ್ಷನ್, ಲ್ಯಾಟ್ರಲ್ ಡೈಮೆನ್ಷನ್ ಏನಿದೆ, this change is very negligible compared to this dimension, right? Change in this is too much compared to this. ಅದಕ್ಕೆ ನಾವು just linear ಅಂತ ಹೇಳ್ತಿದ್ವಿ. Clear guys? Yes. Now one the important concept is specific heat capacity. Specific heat capacity ಅಂದ್ರೆ ಏನು ಅಂತ ಹೇಳ್ತೀನಿ. Heat capacity, how much of heat a body holds, okay? ಎಷ್ಟು ಹೀಟನ್ನು ನಾವು ಸಪ್ಲೈ ಮಾಡಬೇಕು 1 ಡಿಗ್ರಿ, ರೈಟ್, ಸೆಲ್ಸಿಯಸನ್ನು ಇನ್ಕ್ರೀಸ್ ಮಾಡೋಕ್ಕೆ. ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಇಂಜಿನಿಯರಿಂಗ್ ವಿ ಆರ್ ಟ್ರೈಂಗ್ ಟು ಡೂ ಇಯರ್, ರೈಟ್? ಸೊ 1 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್, ರೈಟ್? ಈ ಒಂದು ಐಸೋಲೇಟೆಡ್ ಆಬ್ಜೆಕ್ಟಿನ ಟೆಂಪರೇಚರ್ 1 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗಬೇಕು ಅಂದರೆ ನನಗೆ ಏನು ಮಾಡಬೇಕು? ಎನರ್ಜಿ ಸಪ್ಲೈ ಮಾಡಬೇಕು, ರೈಟ್? ಹೀಟ್ ಎನರ್ಜಿ ಸಪ್ಲೈ ಮಾಡಬೇಕು. ಐ ಬ್ಲೋ ಏರ್, ಟೆಂಪ್ರೇಚರ್ ರೈಸ್ ಆಗಬೇಕು ಅಂದರೆ, ರೈಟ್, you can do that with very high speed of wind also, right? Or heat also. There are many ways to increase the temperature, but 1 degree rise ಆಗಬೇಕು ಅಂದರೆ ಎಷ್ಟು ಎನರ್ಜಿ ಕೊಡ್ತೀನಿ? ಸೊ ಅದನ್ನು ನಾವು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ದ ಚೇಂಜ್ ಇನ್ ಟೆಂಪರೇಚರ್ ಡೆಲ್ಟಾ ಟಿ. ಸೊ ನಾನು ಎನರ್ಜಿ ಚೇಂಜ್ ಆಗುತ್ತಲ್ವಾ, ಹೀಟ್ ಎನರ್ಜಿ ಇನಿಷಿಯಲಿ ಸಮ್ ಎನರ್ಜಿ ಇತ್ತು, ನಾವು ಟೆಂಪರೇಚರ್ನ ರೈಸ್ ಮಾಡಿರೋದ್ರಿಂದ ಸ್ವಲ್ಪ ಎನರ್ಜಿ ಜಾಸ್ತಿ ಆಯಿತು. ಸೊ the underlying architecture of this entire world is the conservation of energy. Neither you can create nor I can create, not even Einstein, the explorer of this beautiful principle, he can also not create. But that energy can be transferred from one form to another form. That is what we are talking about here. So illi this change in energy of the body will be ಪ್ರಪೋರ್ಷನಲ್ ಟು ಮಾಸ್. ಓಕೆ, ಇವಾಗ ನಾನು ರೈಟ್ 1 kg ಮಾಸ್ ಇದೆ ಅಂದರೆ ಸರ್ಟೆನ್ ಅಮೌಂಟ್ ಆಫ್ ಹೀಟನ್ನು ಎಮಿಟ್ ಮಾಡುತ್ತೆ.
2 kg ಮಾಸ್ ಇದೆ ಅಂದರೆ ಸರ್ಟೆನ್ ಅಮೌಂಟ್ ಆಫ್ ಹೀಟನ್ನು ಎಮಿಟ್ ಮಾಡುತ್ತೆ ಇಲ್ಲ ಅಬ್ಸರ್ವ್ ಮಾಡುತ್ತೆ. ಮಾಸ್ ಡೆಫಿನೆಟ್ಲಿ ಮಾಸ್ ಅಂಡ್ ಚೇಂಜ್ ಇನ್ ಟೆಂಪರೇಚರ್ ಎಮ್ ಡೆಲ್ಟಾ ಟಿ. ಡೆಲ್ಟಾ ಟಿ ಏನು ಚೇಂಜ್ ಇನ್ ಟೆಂಪರೇಚರ್. ಸೊ ಇಲ್ಲಿ ಇವಾಗ ಈ ಪ್ರಪೋರ್ಷನಾಲಿಟಿ ಸಿಂಬಲ್ನ ರಿಮೂವ್ ಮಾಡಿದ್ರೆ ನಾನು ಒಂದು ಕಾನ್ಸ್ಟೆಂಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ದಿಸ್ ಇಸ್ ಸಿ ಗೈಸ್, ಸಿ. ಓಕೆ, ಸಿ ಅಂಡ್ ದೆನ್ ಎಮ್ ಡೆಲ್ಟಾ ಟಿ. ಸೊ ಈ ಸಿ ಏನಿದೆ ದಿಸ್ ಈಸ್ ಕಾಲ್ಡ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಸಿ. ಓಕೆ, ಸಿನ ಹಾಗಾದರೆ ಬರೆಯೋಣ. ಸಿ ಇಸ್ ಗೋಯಿಂಗ್ ಟು ಬಿ ಡೆಲ್ಟಾ ಕ್ಯೂ ಬೈ ಎಮ್ ಡೆಲ್ಟಾ ಟಿ. ಸಿ ಏನಾಯಿತು ಡೆಲ್ಟಾ ಕ್ಯೂ ಬೈ m delta t. Okay guys, so the specific heat capacity of a substance is defined as the now heat required to raise the temperature of 1 gram. So andre so ನಾನು ಇದನ್ನ 1 ಗ್ರಾಮ್ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ಕೊಳ್ಳಿ. specific heat capacity is nothing but heat. ಏನು ಹೇಳ್ತಾ ಇದ್ದೀನಿ, this c value is nothing but delta q when yavaga when I set m and delta t 1, right? So this c value is delta q when m and delta t are 1. So delta q divided by 1 and 1, right? So you can say c is equal to delta q when m equal to 1 gram, right? Gram, and temperature is equal to 1 degree Celsius. Okay, right. So again, the specific heat capacity of a substance is defined as this when temperature is raised by 1 degree Celsius and amount of the material is 1 gram ಇದ್ದಾಗ. ಕ್ಲಿಯರ್ ಗೈಸ್? ಎಸ್ ಸರ್. ಸೊ ಅದನ್ನು ನಾವು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಸಿ ಅಂತ ಹೇಳಿ ಕರಿತೀವಿ. ಸೊ ಕ್ಲಿಯರ್ ಗೈಸ್? ಸೊ ಇಲ್ಲಿವರೆಗೆ ನಾನು ಬೇಸಿಕ್ಸಿಂದ ಪಿಕ್ ಮಾಡಿಕೊಂಡು, ರೈಟ್, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಟೆಂಪರೇಚರ್ ಅಂದ್ರೇನು, ಹೀಟ್ ಅಂದ್ರೇನು, ರೈಟ್, ಸ್ಕೇಲ್ಸ್, ಟೆಂಪರೇಚರ್ ಸ್ಕೇಲ್ಸ್ ಅಂದ್ರೇನು, ಯಾವ ಥರ ನಾವು ರೀಡಿಂಗನ್ನು ಹಾಕ್ತೀವಿ, ಬಿಲ್ಡಿಂಗ್ ಇಸ್ ಎ ಡಿಫ್ರೆಂಟ್ ಥಿಂಗ್. ಫಸ್ಟು ಕಂಪ್ಯಾರಿಸನ್ ಯಾವ ಥರ ಮಾಡ್ತೀವಿ ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡಿ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿನೂ ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ವಿತ್ ಪ್ರಾಬ್ಲಮ್ಸ್ ರ್ಯಾಪ್ ಅಪ್ ಮಾಡ್ತೀನಿ ಈ ಚಾಪ್ಟರ್. ಫಾರ್ ಯುವರ್ ಡಿಮ್ಯಾಂಡ್ ಐ ಆಮ್ ಟ್ರೈಂಗ್ ಟು ಸಿಂಪ್ಲಿಫೈ, ತುಂಬ ಶಾರ್ಟ್ ಆಗಿ, ರೈಟ್, ತುಂಬ ಕಾಂಪ್ಯಾಕ್ಟ್ ಆಗಿ, ಯಾಕಂದರೆ ಯುವರ್ ಟೈಮ್ ಶುಡ್ ನಾಟ್ ಬಿ ವೇಸ್ಟೆಡ್. ಆ ಥರ ನಾವು ಕಾಂಪ್ಯಾಕ್ಟ್ ಆಗಿ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದೆನ್ ಟಾಟಾ ಬಾಯ್.